ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿ ಚ ನಯನೋऽಸೌ ಶ್ರೀಪತಿರ್ಮಾನದೋದಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ಜ್ಞಾನಪ್ರದಃ ಸ ಭಗವಾನ್ ಕಮಲಾವಿರಿಂಚಿ ಶರ್ವಾದಿಪೂರ್ವಜಗತಃ ನಿಖಿಲಾದ್ವರಿಷ್ಠಃ ಭಕ್ತೈವ ತುಷ್ಯತಿ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವವಿಭಾಗ ಸಂಸ್ಥಃ. ಪೂರ್ವಾರ್ಥದಲ್ಲಿ ಇಷ್ಟರ್ಥ ಇದೆ. ಸುರಗುರುಂ ಜ್ಞಾನಪ್ರದಃ ಜಗದೇಕನಾಥಂ ಕಮಲಾವಿರಿಂಚಿ ಶರ್ವಾದಿಪೂರ್ವಜಗತಃ ನಿಖಿಲಾದ್ವರಿಷ್ಠಃ ಭಕ್ತಪ್ರಿಯಂ ಭಕ್ತೈವ ತುಷ್ಯತಿ. ಆಮೇಲೆ ಸಕಲಲೋಕ ನಮಸ್ಕೃತಂಚ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವವಿಭಾಗ ಸಂಸ್ಥಃ. ಇದು ಪೂರ್ವಾರ್ಥದಲ್ಲಿರ್ತಕ್ಕಂಥ ಪದಗಳ ಅರ್ಥ. ಇನ್ನು ಎರಡನೇ ಅರ್ಥದಲ್ಲಿ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ವೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ಅದಕ್ಕೆ ಜ್ಞಾನಪ್ರದ ತ್ರೈಗುಣ್ಯವರ್ಜಿತಂ ನಿರ್ದೋಷಕಃ ಅಂತ. ನಿರ್ದೋಷಕಃ ಯಾತಕ್ಕೆ? ತ್ರೈಗುಣ್ಯಗಳಿದ್ದಾಗ ಪ್ರಕೃತಿಯ ಸಂಪರ್ಕ ಬಂದರೆ ದೋಷ ಬರುತ್ತೆ. ದೋಷ ಇಲ್ಲೇ ಇಲ್ಲ. ನಿರ್ದೋಷಕಃ. ಅಜಂ ಶ್ರುತಿವಿಹೀನಃ ಸಂಸಾರರಹಿತ, ಹುಟ್ಟಿಲ್ಲದವನು, ಸಂಸಾರವಿಲ್ಲದವನು. ವಿಭುಂ ಉದಾರಪೂರ್ಣ ಸಂವಿದ್ಗುಣಃ. ಉದಾರಪೂರ್ಣ ಸಂವಿದ್ಗುಣಃ ಅಂತ ಅರ್ಥ ಅದಕ್ಕೆ ನೋಡಿ. ವಿಭುಂ ಉದಾರಪೂರ್ಣ ಉದಾರ ಶ್ರೇಷ್ಠವಾದ, ಪೂರ್ಣ ಪೂರ್ಣವಾದ, ಸಂವಿತ್ ಜ್ಞಾನ ಮೊದಲಾದ ಗುಣಗಳನ್ನು ಹೊಂದಿರತಕ್ಕಂತಹ ವಿಭುಂ ಶಬ್ದಕ್ಕರ್ಥ. ಆದ್ಯಂ ಪ್ರಥಮ ಕೃತ್, ಎಲ್ಲರನ್ನು ಮೊದಲು ಸೃಷ್ಟಿ ಮಾಡಿದವನು. ವಾಸುದೇವೋ ವಾ ಇದಮಗ್ರೆ ಆಸೀತ್. ಆಮೇಲೆ ಏಕೋ ರುದ್ರೋಣ ದ್ವಿತೀಯ ಯತಸ್ಥೆ, ಅವೆಲ್ಲ ಕೂಡ ಪ್ರಥಮ ಕೃತ್. ಸಂವಿತ್ ಅಂದರೆ ಜ್ಞಾನ, ಅದಕ್ಕೆ ಸಂವಿತ್ ಗುಣ, ಜ್ಞಾನಾದಿ ಗುಣಪೂರ್ಣನಾದವನು. ಈಶಂ ಈಶಂ ಅದಕ್ಕೆ ಹೇಳ್ತಾರೆ ಆದ್ಯಂ ಪ್ರಥಮ ಕೃತ್ ಸಕಲಾತ್ಮಶಕ್ತಿ. ಈಶಂ ಸಕಲ ಶಕ್ತಿ ಹೊಂದಿದೆ, ಆತ್ಮಶಕ್ತಿ, ಸ್ವರೂಪಭೂತವಾದ ಶಕ್ತಿ ಅದು. ಗೊತ್ತಾಯ್ತಾ? ಆತ್ಮಭಾಸ್ಕರ ಅದಿದ್ದಾಗೆ ಆತ್ಮಶಕ್ತಿ ಅಂದರೆ ಸ್ವಂತ ಶಕ್ತಿ. ಆತ್ಮ ಅಂದರೆ ಸ್ವಶಕ್ತಿ, ಸಹಜ ಶಕ್ತಿ ಹೊಂದಿದವನೇ ಹೊರತು ಬೇರೆ ಕಡೆ ವರಬಲದ ಬಂದಿಲ್ಲ, ಅನುಗ್ರಹದ ಬಲನೂ ಇಲ್ಲ. ದೈತ್ಯರಿಗೆಲ್ಲ ವರಬಲ, ದೇವತೆಗಳು ಕೆಲವೊಮ್ಮೆ ವರಬಲ. ಇನ್ನು ಅನುಗ್ರಹ ಅಂಬೋದು ಮಹಾಲಕ್ಷ್ಮಿಯಿಂದ ಎಲ್ಲರ ಮೇಲೂ ಇದೆ. ಅದು ದೇವರಿಗೆ ಯಾರ ಅನುಗ್ರಹವೂ ಬೇಕಿಲ್ಲ. ಸರ್ವೋತ್ತಮನಾದ್ದರಿಂದ, ಸ್ವತಂತ್ರನಾದ್ದರಿಂದ ಆತ ಏನಾಗಿದ್ದು ಆತ್ಮಶಕ್ತಿ. ಅದಾದಮೇಲೆ ಒಂದೇ ಭವಘ್ನಂ. ಭವಘ್ನಂ ಮೋಕ್ಷೈಕ ಹೇತು. ಭವಘ್ನಂ ಸಂಸಾರವನ್ನು ನಾಶ ಮಾಡುವ. ಭವಂ ಹಂತೀತಿ ಭವಘ್ನಃ. ಭವವನ್ನು, ಸಂಸಾರವನ್ನು ಪರಿಹಾರ ಮಾಡುವವನು, ನಾಶ ಮಾಡುವವನು. ಅದಕ್ಕೆ ಮೋಕ್ಷೈಕ ಹೇತು. ಮೋಕ್ಷೈಕ ಹೇತು. ಮೋಕ್ಷ ಹೇತು ಅಲ್ಲ, ಮೋಕ್ಷೈಕ ಹೇತು. ಮೋಕ್ಷಕ್ಕೆ ಸಾಧನ ಇನ್ನೂ ಅನೇಕರಿದ್ದಾರೆ, ಇವನೊಬ್ಬನು ಅಂತಾಗುತ್ತೆ. ಮೋಕ್ಷಕ್ಕೆ ಒಬ್ಬನೇ ಸಾಧನ, ಮುಖ್ಯವಾದ ಸಾಧನನಾದ್ದರಿಂದ ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಅದಕ್ಕೆ ಮೋಕ್ಷೈಕ ಹೇತು. ಇನ್ನು ಉಳಿದಿದ್ದೇನು? ಅಮರಾಸುರ ಸಿದ್ಧವಂದ್ಯಂ. ಅಮರಾಸುರ ಸಿದ್ಧವಂದ್ಯಂ. ಅಮರ ಅಸುರ ಸಿದ್ಧವಂದ್ಯಂ ಅದಕ್ಕೆ ಅರ್ಥ ಅಸುರೂಪ ಸುರೈಶ್ಚ ಮುಕ್ತೈರ್ವಂದ್ಯ. ಅಸುರೂಪ ಸುರೈ ಚ ಮುಕ್ತೈ ವಂದ್ಯ. ಎರಡು ಸಿದ್ಧ ಅಂದರೆ ಮುಕ್ತರು. ಅದಕ್ಕೆ ಮೊದಲೇನು ಬಂತು? ಸಕಲ ಲೋಕ ನಮಸ್ಕೃತಂ ಬಂತು. ಇಲ್ಲಿ ಅಮರಾಸುರ ಸಿದ್ಧವಂದ್ಯಂ ಬಂತು. ಎರಡೂ ಕೂಡ ಒಂದರ್ಥನೇ ಕೊಡು, ಸೇಮ್ ಅರ್ಥ ಮೀನಿಂಗ್ ಇದ್ದಾಗಿದೆ. ಆದರೆ ಹಾಗಲ್ಲ. ಸಕಲ ಲೋಕ ನಮಸ್ಕೃತಂ, ಈಗಿನ ಸಕಲ ಜನರಿಂದಲೂ ವಂದಿತನಾದವನು. ಮುಂದೆ ಅಮರಾಸುರ ಸಿದ್ಧವಂದ್ಯಂ, ಮುಕ್ತರಿಗಿಂತಲೂ ವಂದ್ಯನಾದವನು. ಮುಕ್ತರಲ್ಲಿ ಯಾರ್ಯಾರಿದ್ದಾರೆ? ಅಮರರಿದ್ದಾರೆ, ಅಸುರರಿದ್ದಾರೆ, ಸಿದ್ಧರು, ಎಲ್ಲರೂ ಇದ್ದಾರೆ. ಅಲ್ಲಿ ಯಾರಾಗಿದ್ದರೆ ತಮೋಯೋಗ್ಯರಿದ್ದಾರೆ, ತಮಸ್ಗೋದವರು ಇದ್ದಾರೆ, ನಿತ್ಯ ಸಂಸಾರಿಗಳು ಇದ್ದಾರೆ, ಮುಕ್ತರು ಇದ್ದಾರೆ. ಅವರಿಂದನೂ ಪರಮಾತ್ಮ ಏನಾಗಿದ್ದಾನೆ? ವಂದ್ಯನಾಗಿದ್ದಾರೆ. ಇಲ್ಲಿ ಕೆಲವು ಪ್ರಶ್ನೆಗಳು ಹೇಳ್ತಾರೆ. ಅದಕ್ಕೆ ಪ್ರಶ್ನೆ ಈಗ ಅಸುರೂಪ ಅಸುರೂಪ ಅಸು ಅಂದರೆ ಮುಖ್ಯ ಪ್ರಾಣನೇ ಬದಲಾದ ಸುರರಿಂದ ವಂದ್ಯನಾದವರು ಅಂತ ಒಂದರ್ಥ. ಇನ್ನೊಂದೇನಿದೆ ಅಲ್ಲಿ?
ಅಸುರ ವಂದ್ಯ ಅಂತಿದೆ. ಅಸುರವ ಶಬ್ದಕ್ಕೆ ಎರಡು ಅರ್ಥ. ಅಸುರರಿಂದನೂ ವಂದ್ಯನಾದವನು. ಎಲ್ಲಿ ಜರಾಸಂಧಾದಿಗಳು ಕೂಡ ಏನು ಮಾಡ್ತಾರೆ, ಕೃಷ್ಣ ಪಟ್ಟಾಭಿಷೇಕ ಮಾಡಬೇಕು ಅಂತ ಮುಂದೆ ಬರುತ್ತೆ. ಇಂದ್ರದೇವರು ಮೆಸೇಜ್ ಕಳಿಸಿದಾಗ ಹೋಗ್ತಾರೆ, ಏನು ದಾರಿ ಇರಲಿಲ್ಲ, ನಮಸ್ಕಾರ ಮಾಡಬೇಕು. ದುರ್ಯೋಧನ ಕೂಡ ಏನು ಮಾಡ್ತಾಯಿದ್ದ, ಕೃಷ್ಣ ಬಂದ ಎದ್ದು ನಿಂತ್ಕೊತಾ ಇದ್ದ. ದ್ವಾರಕೆಗೆ ಹೋದ ಕಾಲಕ್ಕೆ ಕೇಳಿದ, ಅದೆಲ್ಲ ಅವರ ಆಸರ ಸಿದ್ಧ ವಂದ್ಯ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಭೀಷ್ಮ ಪರ್ವದಲ್ಲಿ ಬರುತ್ತೆ. ಯಾಕೆ ಪಾಂಡವರು ನಿತ್ಯ ಗೆಲ್ತಾರೆ, ನಾವ್ಯಾತಕ್ಕೆ ಸದಾ ಸೋಲ್ತೀವಿ ದುರ್ಯೋಧನ ಕೇಳ್ತಾರೆ. ಭೀಷ್ಮರು ಹೇಳ್ತಾರೆ, ನೀವೆಲ್ಲ ಅಸುರರು, ಅವರೆಲ್ಲ ಯಾರು ದೇವತೆಗಳು, ಅದರಿಂದ ಅವರೆಲ್ಲ ಗೆಲ್ತಾರೆ, ನೀವೆಲ್ಲ ಸೋಲ್ತೀರಿ. ಗುಂಡ ಅಂತ ಕರೀತಾರೋ ಇಲ್ಲ, ಗುಂಡ ಕೂಡ ಹೇಳ್ಕೊತಾರೆ, ಸ್ಟೇಟ್ ಗುಂಡ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಅಸುರರು ಕೂಡ ಏನಿದೆ, ಅಸುರರು ಅಂತ ಹೇಳ್ಕೊಳ್ಳೋದಕ್ಕೆ ಏನಿದೆ ಅವರಿಗೆ, ಹೆಮ್ಮೆ ಅದು. ನಾವು ಅಗೇನಿಸ್ಟ್ ಇದ್ದೇವೆ ದೇವರಿಗೆ. ಈ ವಿಪಕ್ಷ ಅಂತ ಕರ್ಕೋತಾರಲ್ಲ, ಹಾಗೆ ವಿಪಕ್ಷರು ಒಳ್ಳೆಯವರು ಇರ್ಬೋದು, ಆ ವಿಚಾರ ಬೇರೆ. ಇಲ್ಲಿ ಮಾತ್ರ ಅಸುರರೇ, ಕೆಟ್ಟವರೇ, ಆದರೂ ಕೂಡ ಏನು ಹೆಮ್ಮೆ ಅವರಿಗೆ, ಅಸುರ ಅಂತ ಅನಿಸ್ಕೊಳ್ಳೋದೇ ಹೆಮ್ಮೆ ಅವರಿಗೆ. ಅದು ಕೆಟ್ಟ ಪದ ಅಂತ ಅನಿಸೋದಿಲ್ಲ ಅವರಿಗೆ, ಗೊತ್ತಾಯ್ತಾ. ಗುಂಡ ಗುರು ಅಥವಾ ಗುಂಡ ಬಂದ ಖುಷಿಯಾಗಿಬಿಡುತ್ತೆ ಅವ್ರಿಗೆ, ಗೊತ್ತಾಯ್ತಾ. ಗುಂಡ ಅಂತ ರೆಕಗ್ನೈಸ್ಡ್ ಗುಂಡ ನಾನು ಅಂತ ಆಗ್ತಾಯಿತ್ತು. ಹಾಂ, ಬ್ರಾಡ್ ಟರ್ಮ್, ಅದಕ್ಕೆ ಒಂದು ಅರ್ಥ ಅದು ಅಲ್ಲಲ್ಲ. ಹೌದು, ಎಲ್ಲರಿಂದ ವಂದ್ಯನ ಬೆದರ್ ಲೈಕ್ ಇಟ್ ಆರ್ ನಾಟ್. ಉದಾಹರಣೆಗೆ ಸರ್ಕಾರ ಇದೆ ಇವತ್ತು, ಗುಡ್ಡ ಸರ್ಕಾರ ದ್ವೇಷಿ ಅವರು, ಅರೆಸ್ಟ್ ಮಾಡಿ ಚೀಫ್ ಮಿನಿಸ್ಟರ್ ಕರ್ಕೊಂಡ್ಬರ್ತಾರೆ. ಏನು ಮಾಡ್ಬೇಕು ಅವನ ಫಸ್ಟ್ ಆದಾಗ, ಸಲ್ಯೂಟ್ ಹೊಡಿಬೇಕು. ಯಾಕೆ, ನ್ಯಾಯಾಧೀಶರು ಆಧಾರ ಅಂತ ಕೇಳಲೇಬೇಕು, ಬೇರೆ ದಾರಿ ಇಲ್ಲ ಅವರು. ಯಾಕೆ ಅವ್ರು ಕಳ್ಳನಾಗಿದ್ದರೂ ಕೂಡ, ನ್ಯಾಯಕ್ಕೆ ವಿರೋಧಿಯಾಗಿದ್ದರೂ ಕೂಡ ಅಲ್ಲಿ ಏನು ಮಾಡಬೇಕು, ಅವನೀಗ ಸಲ್ಯೂಟ್ ಹೊಡಿಬೇಕು. ಪೊಲೀಸರು ಎಂಕ್ವೈರಿ ಕರ್ಕೊಂಡ್ಬಂದಾಗ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ ಅವರು. ಒಂದೇ ಅಂದರೆ ಏನು, ಹ್ಯಾಸ್ ಟು ಬೌಡೌನ್, ನಮಸ್ಕಾರ ಮಾಡಬೇಕಷ್ಟೇ. ಭಕ್ತಿಯಿಂದ ಮಾಡಿದಾಗ ದೇವತೆ, ಕೆಟ್ಟ ಭಯದಿಂದ ಮಾಡಿದಾಗ ಅಸುರ, ಅಷ್ಟೇ ವ್ಯತ್ಯಾಸ. ಮೊದಲು ಭಯ ಇದ್ದರೆ ತಪ್ಪಲ್ಲ ದೇವರಲ್ಲಿ. ಬರ್ತಾ ಏನಾಗಬೇಕು, ಅದು ಭಯ ಚೇಂಜ್ ಆಗಿಬಿಟ್ಟು ಭಕ್ತಿಯ ಕನ್ವರ್ಟ್ ಆಗಬೇಕು. ಯಾವಾಗಲೂ ದ್ವೇಷ ಇದ್ದರೆ ಅದು ದುಷ್ಟ ಅಂತಲೇ ಅರ್ಥ. ದುಷ್ಟರೂ ಕೂಡ ಅದೇ ರೀತಿ ಕುದ್ದಿ ಪ್ರಾರ್ಥನೆ ಮಾಡಿದ್ರು, ಎಲ್ಲರನ್ನು ಸೋಲಿಸ್ಬೇಕು ನೀನೀಗ, ಸರ್ವೋತ್ತಮವನ್ನು ತೋರಿಸ್ಬೇಕು ಅಂತೇಳಿ. ತಕ್ಷಣ ಕೃಷ್ಣ ಒಂದು ಕ್ಷಣದಲ್ಲಿ ಎಲ್ಲರನ್ನ ಏನು ಮಾಡಿಬಿಟ್ಟ, ಸೋಲಿಸಿಬಿಟ್ಟ. ಅಕ್ಸೆಪ್ಟ್ ಮಾಡಬೇಕಾಯ್ತು. ರಾಷ್ಟ್ರೀಯ ಆಗದಲ್ಲಿ ಎಲ್ಲರೂ ಕೃಷ್ಣ ಪೂಜೆ ಆಯಿತು. ಎಲ್ಲರೂ ಅಕ್ಸೆಪ್ಟ್ ಮಾಡಿದರೆ ಒಂದೇ ತೊಗೊಂತಲ್ಲ, ಅಕ್ಸೆಪ್ಟ್ ಮಾಡದೆ ಅದನ್ನು ಸತ್ತು ಕೊಂದು ಹಾಕಿಬಿಟ್ರು. ಇದೆಲ್ಲ ಅರ್ಥ ಮಾಡಿದರೆ ಪರಮಾತ್ಮ ಅಸುರರಿಂದನೂ ಒಂದೇನಾಗಿದ್ದಾನೆ. ಜೊತೆಗೆ ಇನ್ನೊಂದು ಅರ್ಥ ಇನ್ನೂ ಇದೆ, ಅದಕ್ಕೆ ಅರ್ಥ ಅದ. ಅಸುರರು ಅಂತ ಹೇಳಿದರೆ ಇನ್ನೊಂದು ಅರ್ಥ ಇದೆ. ಅಸುರರು ಅಸು ರೂಪ ಸುರೈಹಿ ಅಂಥೇಳಿ ತತ್ವಾಭಿಮಾನಿ ದೇವತೆಗಳು, ವಿಶೇಷ ಅರ್ಥ ಅದಕ್ಕೆ. ಅಸುರ ಶಬ್ದ ಸಂಸ್ಕೃತ ವೇದಗಳಲ್ಲಿ ಅಸುರ ಶಬ್ದನ ಒಳ್ಳೆ ಅರ್ಥದಲ್ಲಿ ಉಪಯೋಗಿಸ್ತಾರೆ. ವೇದಗಳಲ್ಲಿ ಅಸುರ ಶಬ್ದಕ್ಕೆ ಒಳ್ಳೆಯ ಅರ್ಥ ಇದೆ. ಮಹಾಭಾರತ ವೇದಾರ್ಥವಾದ್ದರಿಂದ ಆ ಶಬ್ದ ಉಪಯೋಗಿಸಿದ್ದಾರೆ. ಮತ್ತು ಅಸುರ ಶಬ್ದಕ್ಕೆ ಲೋಕದಲ್ಲಿ ರೂಢಿಯಲ್ಲಿ ಬಂದಿರೋ ಅರ್ಥ ಎಲ್ಲ ಏನೋ ಕೆಟ್ಟ ಅರ್ಥ, ಆ ಅರ್ಥ ಇದೆ ಇಲ್ಲ ಅಂತಲ್ಲ. ವೇದಗಳು ಇನ್ನೊಂದು ಅರ್ಥನೇ ಇದೆ, ಒಳ್ಳೆಯ ದೇವತೆಗಳು ಅಂತ ಅರ್ಥ ಇದೆ. ಆದ್ದರಿಂದಾಗಿ ಪ್ರಾಣಾದಿ ಸಕಲ ದೇವತೆಗಳಿಂದ ವಂದ್ಯನಾದವನು. ಇದರಿಂದ ಏನು ಹೇಳಿದಾಗಾಯಿತು ಅಂದರೆ, ಮುಕ್ತಿಯಲ್ಲಿ ಐಕ್ಯ ಇದೆ ಕಾನ್ಸೆಪ್ಟ್ ಹೋಯ್ತು. ಈಗ ಮುಕ್ತರಿಂದ ಒಂದೇವನು ಅಂತ ಹೇಳಿದ ಮೇಲೆ ಮುಕ್ತರಿಗೆ ಇವ್ರಿಗೆ ಐಕ್ಯ ಆಗುತ್ತೆ ಅಂತ ಹೊರಟೋಯ್ತು. ಒಂದೇ ತೊಂದರೆ ಸಾಮ್ಯನೂ ಹೊರಟೋಯ್ತು. ಭೇದ ಇಲ್ಲದೆ ಹೋದರೆ ಬಹುವಚನ ಇಲ್ಲ. ಸಾಮ್ಯ ಇದ್ದ ಮೇಲೆ ನಮಸ್ಕಾರ ಮಾಡಬಾರ್ದು. ಒಂದೇ ಅಂತ ಹೇಳಿದ್ರೆ, ಸಿದ್ಧರಿಂದನೂ ಒಂದೇ ಅಂತ ಹೇಳಿದ ಮೇಲೆ ಏನಾಯ್ತು, ಅಲ್ಲಿಗೆ ಮುಕ್ತರಿಗೂ ಪರಮಾತ್ಮರಿಗೂ ಭೇದ ಇದೆ, ತಾರತಮ್ಯ ಎಲ್ಲ ಒಪ್ಕೊಂಡಾಗಾಯಿತು. ಮಹಾಭಾರತ ಮೊದಲ ಶ್ಲೋಕ ಒಂದೇನೆ ಏನು ಮಾಡ್ತಾ ಇದೆ, ಎಲ್ಲ ಪ್ರಮೇಯ ಹೇಳಿಬಿಡತ್ತೆ. ಏನೇನು ಪ್ರಮೇಯ ಹೇಳಬೇಕಾಗಿತ್ತು, ಪರಮಾತ್ಮ ಯಾರವನು, ಜ್ಞಾನಪ್ರದನಾಗಿದ್ದಾನೆ, ಭಗವಂತನಾಗಿದ್ದಾನೆ, ರಮಾ ಬ್ರಹ್ಮಾದಿ ವಂದಿತನಾಗಿದ್ದಾನೆ, ಭಕ್ತಿಯಿಂದ ಸಂತೋಷ ಪಡ್ತಾನೆ, ಎಲ್ಲರಿಗೂ ಅವನಿಗೆ ಶರಣಾಗೋದೇ ಧರ್ಮ. ಆಮೇಲೆ ನಿರ್ದೋಷನಾದವನು, ಸಂಸಾರರಹಿತನಾದವನು, ಶ್ರೇಷ್ಠವಾದ ಜ್ಞಾನಾದಿ ಗುಣಸಂಪನ್ನನಾದವನು, ಬ್ರಹ್ಮದೇವರು ಸೃಷ್ಟಿ ಮಾಡುವವನು, ಸ್ವರೂಪಭೂತ ಸಕಲ ಶಕ್ತಿ ಹೊಂದಿದವನು, ಮೋಕ್ಷಕ್ಕೆ ಮುಖ್ಯ ಸಾಧನನಾದವನು, ಮುಕ್ತರಿಂದ ಒಂದೇನಾದವನು. ಇದಿಷ್ಟು ಆಲ್ ಅಬೌಟ್ ಗಾಡ್. ಅರ್ಥ ಆಯ್ತಾ? ಅದಿಷ್ಟು ಬಂದು ಮೊದಲನೇ ಶ್ಲೋಕದಲ್ಲಿ ಇಡೀ ಮಹಾಭಾರತದಲ್ಲಿ ಏನು ಹೇಳ್ತಾರೋ ಬಂದೆ ಅದಿಷ್ಟು ಅರ್ಥ ಬಂದಿರೋದ್ರಿಂದ ಅದಕ್ಕೆ ಅವ್ರು ಏನು ಮಾಡಿ ತೆಗೆದಾಕ್ಬಿಟ್ರಿ. ಅರ್ಥ ಇಟ್ಕೊಂಡು ಏನಾಗುತ್ತೆ ಅವರಿಗೆ, ಸಾಮಾನ್ಯವಾಗಿ ಬರುತ್ತೆ, ಸಾಕ್ಷ್ಯ ನಾಶ ಮಾಡಬಾರ್ದು. ಜಾಮೀನು ಕೊಡ್ಬೇಕಾದ್ರೆ ಹೇಳ್ತಾರೆ ಸಾಕ್ಷ್ಯ ನಾಶ. ಅವ್ರು ಮಾಡೋದೇ ಮೊದಲು ಕೆಲಸ ಏನು, ಅವರು ಸಾಕ್ಷ್ಯ ಮೊದಲನೇ ಕೆಲಸನೇ ಅದು ಮಾಡೋದು. ಅವರು ರಿಲೀಸ್ ಆಗೋದೇ ಅದಕ್ಕೋಸ್ಕರ ಫಸ್ಟ್ ಅವರು. ಅದಕ್ಕೆ ಅದು ಹೇಳ್ಬೇಕಾದ್ರೆ ಹೇಳಬೇಕು, ಬೇರೆ ದಾರಿ ಇಲ್ಲ. ಬಟ್ ಇವ್ರು ಮಾಡೇ ಮಾಡ್ತಾನೆ, ಬಿಡೋದಿಲ್ಲ. ಅವೆಲ್ಲ ತೆಗಿತಾ ಬಂದರು. ಆಚಾರ ಗ್ರಂಥಗಳನ್ನು ಕದಿಲಕ್ಕೆ ಹೋದ್ರು. ಯಾತಕ್ಕೆ, ಅದೆಲ್ಲ ಸಾಕ್ಷಿ, ಅದೆಲ್ಲ ಕೂಡ ಅದು ಎದ್ಬಿಟ್ಟಿರ್ತಾರೆ. ಸಮಸ್ಯೆ ನಾಶ ಮಾಡ್ಲಿಕ್ಕೆ ಹೊಡ್ರಿ, ಅದಾಗಲಿಲ್ಲ. ಅದು ಸಾಧ್ಯನೇ ಇಲ್ಲ. ಸಾಕ್ಷ್ಯ ನಾಶ ಮಾಡಿ ಅದಕ್ಕೊಂದು ಮಾತಿದೆ, ಎಂಥ ಎಕ್ಸ್ಪರ್ಟ್ ಕಳ್ಳ ಕೂಡ ಏನಾದ್ರು ಬಿಟ್ಟು ಹೋಗಿರ್ತಾರೆ ಗುರುತು ಅಂತೇಳಿ. ಎಂಥ ಎಕ್ಸ್ಪರ್ಟ್ ಕಳ್ಳ ಕೂಡ ಸಿಕ್ಕಾಕಿದ್ರು, ಬಿಡೋದಿಲ್ಲ. ಕಳ್ತಾರ ಮಧ್ಯೆ ಕೆಟ್ಟದಾದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ತಪ್ಪು ಹಾಗೇ ಆಗುತ್ತೆ, ಬಿಡೋದಿಲ್ಲ. ಅದೇ ತಪ್ಪು. ಅದು ಅಯ್ಯೋ ಬಿಟ್ಟುಬಿಟ್ಟೆ ಅಂದರೆ ಮಾಡಿದ್ದೇ ತಪ್ಪು. ಯಾವುದೋ ಬರ್ಸ್ಬಡ್ಡೆ ತಪ್ಪಲ್ಲ, ಕಳ್ಳ ಮಾಡಿದ್ದೇ ತಪ್ಪು ಆದ್ದರಿಂದ ಹಾಗೆ ಆಗುತ್ತೆ. ಈ ಅರ್ಥದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕ್ಷಿ ತೆಗೆದ್ರು. ಆದರೆ ಸಾಕ್ಷಿ ಎಲ್ಲಿದೆ ಮಹಾಭಾರತದಲ್ಲಿ? ಎಲ್ಲ ಎಷ್ಟೊಂದು ತೆಗಿಲಿಕ್ಕಾಗುತ್ತೆ ಅವ್ರೀಗ. ಅದಕ್ಕೆ ಇನ್ನೊಂದು ಗುಂಪು ಏನು ಮಾಡಿದ್ರು, ಮಹಾಭಾರತ ಒಪ್ಪೋದಿಲ್ಲ, ಅದನ್ನು ಶುರು ಮಾಡಿದ್ರು. ಆಮೇಲೆ
ಇದನ್ನೇ ಒಪ್ಪೋದಿಲ್ಲ ಅವ್ರು ಶುರು ಮಾಡೋದು. ಮಹಾಭಾರತ ಒಪ್ಪಿ ಕೆಲವು ವಾಕ್ಯ ತೆಗೆದುಬಿಟ್ಟು ಆ ವಾಕ್ಯ ಇಲ್ಲ ನೋಡಿ ಅಂತ ಹೇಳಿದರು. ಇನ್ನು ಮಹಾಭಾರತ ವೇದ ಒಪ್ಪೋದಿಲ್ಲ, ಯಾಕೆ ಅಗೇನೆಸ್ಟ್ ಇದೆ ಅಂತ ಅರ್ಥ. ಅಗೇನೆಸ್ಟ್ ಇದೆ ಆದ್ದರಿಂದ ಒಪ್ಪೋದಿಲ್ಲ. ಯಾವುದೋ ಅಗೇನೆಸ್ಟ್ ಒಪ್ಪಲಿಕ್ಕೆ ಇಷ್ಟಪಡೋದಿಲ್ಲ ಅವನು. ಎರಡು ಅದಕ್ಕೆ ಅವೈದಿಕರು ವೈದಿಕರು ಎರಡು ಗುಂಪಾಯಿತು. ಅವೈದಿಕರು ಒಂದು ಗುಂಪು, ವೇದ ಒಪ್ಪೋದೇ ಇಲ್ಲ ನಾವು ಅಂದರೆ ಅವರು ಅದ್ರ ತಮ್ಮ ವಿರುದ್ಧವಾದ್ದಿದೆ ಅಂತ ಪ್ರೂವ್ ಆದಾಗೈತೆ ಅಲ್ಲಿ. ಎರಡನೇದು ಕೊಡಿ, ಕೆಲವು ಭಾಗ ಒಪ್ಪೋದಿಲ್ಲ ಅಂದರೆ ಇವರಿಗೆ ತೆಗೆದೇ ಇದ್ದುಕೊಂಡಿದೆ ಒಪ್ಲಕ್ಕಾಗ್ತಾ ಇಲ್ಲ ಅಂತ ಅರ್ಥ. ಅದಕ್ಕೇನು ಮಾಡ್ತಾರೋ ಸಾಕ್ಷಿನ ಸೇರಿಸ್ತಾರೆ, ಡೂಪ್ಲಿಕೇಟ್ ಸೇರಿಸಿಬಿಟ್ಟು ಅದು ಇಲ್ಲದನ್ನು ಆ್ಯಡ್ ಮಾಡ್ತಾರೆ. ಅದು ಪ್ರಕ್ಷೇಪ. ಅದು ಇರೋದನ್ನು ತೆಗೆದ್ರೆ ಅಂತರಿತ ಮಾಡೋದು, ಇದನ್ನು ಸೇರಿಸೋದು, ಅಪಾರ್ಥ ಮಾಡೋದು, ಎಲ್ಲ ಮಾಡಿ ಹಾಳು ಮಾಡಿ ಟ್ರೈ ಮಾಡ್ತಾರೆ. ಇವತ್ತು ಕೋರ್ಟಕ್ಕೆ ಹೋದಾಗ ಮೊದಲೇ ಮಾಡೋ ಡಾಕ್ಯುಮೆಂಟಿಂದ ಶುರುವಾಗುತ್ತೆ. ಡಾಕ್ಯುಮೆಂಟ್ ಇಲ್ಲದ ಕೇಸೇ ಅಡ್ಮಿಟ್ ಏನು ಕೊಡೋದು ಏನಾಗಲ್ಲ. ಅದು ಅಡ್ಮಿಟ್ ಆಗಲಿಕ್ಕೆ ಏನು ಬೇಕು ಫಸ್ಟ್ ಅಂತ ಅವನು ಕೆಲವು ಪ್ರೊಡ್ಯೂಸ್ ಮಾಡಬೇಕು, ಕೆಲವನ್ನ ಅದು ಅಂದರೆ ಬೇಸಿಸ್ ಇದೆ ಅಂತ ತೋರಿಸ್ಬೇಕು ಫಸ್ಟ್ ಅವನು. ಆಮೇಲೆ ಅದು ಕರೆಕ್ಟ್ ಅಂತ ಎರಡು ಕೇಸ್ ಇದೆ. ಮೊದಲು ಅಡ್ಮಿಟ್ ಆಗೋದವರೆಗೆ ಒಂದು ಸ್ಟೇಜು, ಅಡ್ಮಿಟ್ ಆದಮೇಲೆ ಮುಂದೆ ರಿಸಲ್ಟ್ ಬರೋ ಇನ್ನೊಂದು ಸ್ಟೇಜ್ ಇದೆ. ಮೊದಲೇ ಸ್ಟೇಜಲ್ಲೇ ಹೋಗಿಬಿಡ್ತಾರೆ ಇವರೆಲ್ಲ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರಾರ್ಥ ವಿಚಾರ ಮಾಡೋದು ಅಂದರೆ ಕೋರ್ಟಲ್ಲಿ ಆಧರಿಸಿ ಹೇಗೆ ಮಾತಾಡ್ತೇವೋ ಹಾಗೆ, ಅದನ್ನು ಬಿಟ್ಟುಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ನಿರ್ದೋಷಕ ಶ್ರೀವಿಹೀನ ಉದಾರ ಸಂವಿದ್ಗುಣ ಪ್ರಥಮಕೃತ್ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತು ಅಸುರೂಪ ಸುರೈಶ್ಚ ಮುಕ್ತೈ ವಂದ್ಯ ಸ ಏಕೈತಿ ಚ ಉಕ್ತಂ ಅಥೋತ್ತರಾರ್ಧೇ. ಮಹಾಭಾರತದ ತಾತ್ಪರ್ಯ ಇದ್ದರೆ ಆಚಾರ್ಯ ಏನು ಸ್ಯಾಂಪಲ್ ಕೊಡ್ತಿದ್ದಾರೆ ಅಂದರೆ ಒಂದೆರಡು ಶ್ಲೋಕ ತೊಗೊಂಬಿಟ್ಟು ಹೇಗೆ ಅರ್ಥ ಮಾಡಬೇಕು ತೋರಿಸ್ಕೊಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಗೆ ಮಾಡಬೇಕು. ಆಮೇಲೆ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತದು ಭಾರಿ ದೊಡ್ಡದಾಗುತ್ತೆ. ಮಹಾಭಾರತ ಲಕ್ಷ ಶ್ಲೋಕ, ಒಂದು ಶ್ಲೋಕಕ್ಕೆ ಎಷ್ಟಾಯ್ತು ಈಗ? ಒಂದು ಇನ್ನೊಂದು ಶ್ಲೋಕ ಇನ್ನೊಂದು ಪದಾನ ಹೇಳ್ತಾರೆ. ಈಗ 3 ಶ್ಲೋಕ ಬರೀತಾರೆ. ಲಕ್ಷ ಶ್ಲೋಕಕ್ಕೆ ಎಷ್ಟಾಗ್ತಿತ್ತು ಅಲ್ಲಿಗೆ? 3 ಲಕ್ಷ ಆಗ್ತಿತ್ತು. ಲಕ್ಷ ಶ್ಲೋಕ ಹೋದರೆ ಕಟ್ಟಾದ್ರೆ ಇನ್ನೂ ಜಾಸ್ತಿ ಮಾಡಿದಾಗ ಏನಾಗುತ್ತಾಗ ಆಗೋದಿಲ್ಲ. ಅದಕ್ಕೇನು ಮಾಡಿದರು? 5000 ಶ್ಲೋಕ ರೆಡ್ಯೂಸ್ ಮಾಡ್ತಾರೆ ಆಚಾರ್ಯ ತಮ್ಮ ವಿನ್ವಾದನ. ಅಷ್ಟು ಮಾಡ್ಬೇಕಾದ್ರೆ ಏನು ಮಾಡಬೇಕಾಗ ಪ್ರಿಯಾಂಬಲೆಲ್ಲ ಕೊಟ್ಬಿಟ್ಟು ಮಾಡಿ ಏನಾಗ ಮುಂದೆ ಈಗ ಅಪ್ಲೈ ಮಾಡ್ಕೊತ ಹೋಗಿ ಅಂತ ಹೇಳಕ್ಕೆ ಬರುತ್ತೆ. ಇದು ಮುಖ್ಯವಾದ ಶಾಂಪಲ್ ಹೇಗೆ ತೋರಿಸಿದ್ರು ಭಾರಿ. ಇದ್ರ ಬೇಸಿಸ್ ಮೇಲೆ ಅರ್ಥ ಮಾಡಬೇಕೆಲ್ಲ ಕೂಡ. ವಾದಿರಾಸೋಳು ರಕ್ಷಾಲಂಕಾರ ಮೊದಲಾದ ಟಿಪ್ಪಣಿಕಾರ ಏನು ಮಾಡ್ತಾರೋ ಎಲ್ಲ ಕೂಡ ಇದನ್ನು ಗೈಡ್ಲೈನ್ಸ್ ಆಗಿ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತಾರೆ. ಆವಾಗ ವೆಲಿಡಿಟಿ ಬರುತ್ತೆ. ಇದು ಈ ರೀತಿ ಅರ್ಥ ಮಾಡಬೇಕು. ಒಂದು ತೋರಿಸ್ಕೊಡೋದು ಮುಖ್ಯವಾದ. ಎಲ್ಲದನ್ನು ಬರೋದಕ್ಕೆ ಗುರುಗಳಲ್ಲ. ಕೊನೆವರೆಗೂ ಪಾಠ ಮಾಡ್ತೇವೆ, ಕೊನೆಗೆ ಎಂಡ ಇಲ್ಲ ಮಣ್ಣಿಲ್ಲ ಅದಕ್ಕೆ. ಅದು ಎಲ್ಲಿ ಸ್ಟಾಪ್, ಒಂದು ಸ್ಟೇಜ್ ಸ್ಟಾಪ್ ಆದ್ಮೇಲೆ ಏನು ಮಾಡಬೇಕು? ಶಿಷ್ಯರು ಏನಾಗ್ತಾರೆ ಅವರೀಗ ತಾವೇ ಅದನ್ನು ಅಪ್ಲೈ ಮಾಡ್ಕೊಂಡು 8 ಟೆಕ್ಸ್ಟ್ ಬುಕ್ ಓದಿರ್ತಾರೆ ಅಷ್ಟೇ. MA ಸಂಸ್ಕೃತ, MA ಇಂಗ್ಲೀಷ್, MA ಕನ್ನಡ ಓದ್ಬೇಕಾರೆ ಅಷ್ಟನ್ನು ಮಾತ್ರ ಪಾಠ ಮಾಡ್ತೀರಿ ಅಂತೇಳಿ ಮುಂದೆ ಗತಿಯರಾಗಬೇಕು. ಅವಳು ಕೆಲಸ ಸಿಗುತ್ತೆ ಅವರಿಗೆ. ಅಷ್ಟು ನಾಲೆಜ್ ಮೇಲೆ ಏನು ಮಾಡಬೇಕು ಅವನು? ಯಾವುದೋ ಹೊಸ ಟೆಕ್ಸ್ಟ್ ಕೊಟ್ಟರು ಕೂಡ ಏನು ಮಾಡ್ತಾನೆ? ಅರ್ಥ ಮಾಡ್ಕೋಬೇಕು. ಅದಕ್ಕೆ ವ್ಯುತ್ಪತ್ತಿ ಅಂತ ಕರೀತಾರೆ. ವ್ಯುತ್ಪತ್ತಿ ಅಂದ್ರೇನು? ಅದರಲ್ಲಿ ಮಾಸ್ಟ್ರಿ ಬಂದೋಯ್ತು. ಈಗ ಆ ಬೇಸಿಸ್ ಮೇಲೆ ಯಾವ ವರ್ಕ್ ಕೊಟ್ಟರು ಅದು ಯಾವ ಅರ್ಥ ಮಾಡ್ತಾನೆ. ಅದಕ್ಕೆ ಆಚಾರ್ಯ ಟ್ರೈನ್ ಅಪ್ ಮಾಡ್ತಾನೆ. ನಿರ್ದೋಷಕ ಶ್ರುತಿವಿಹೀನ ಉದಾರ ಪೂರ್ಣ ಸಂವಿದ್ಗುಣ ಪ್ರಥಮಕೃತ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತು ಅಸುರೂಪ ಸುರೈಶ್ಚ ಮುಕ್ತೈ ವಂದ್ಯ ಸಹ ಏಕಃ ಇತಿ ಚ ಉಕ್ತಂ ಅಥೋತ್ತರಾರ್ಧೇ. ಮುಂದೆ 3ನೇದರಲ್ಲಿ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ. ಒಟ್ಟು ಸಾರಾಂಶ ಹೇಳ್ತಾರೆ. ನಮ್ಯತ್ವ ಮುಕ್ತ ಬುಭಯತ್ರ ಯತಸ್ತತೋಸ್ಯ ಮುಕ್ತೈರಮುಕ್ತಕ ಗಣೈಶ್ಚ ವಿನಮ್ಯತೋಕ್ತ ಇತ್ತಂ ಹಿ ಸರ್ವಗುಣಪೂರ್ತಿರಮುಷ್ಯ ವಿಷ್ಣೋ ಪ್ರಸ್ತಾವಿತ ಪ್ರಥಮತಃ ಪ್ರತಿಜಾನತೈವ. ಇಲ್ಲಿ 3ನೇ ಪೂರ್ಣಾರ್ಥ ಮುಗೀತೀಗ. ಏನಂತ? ನಮ್ಯತ್ವಂ ಉಕ್ತಂ ಉಭಯತ್ರ ಯತಃ ತತಃ ಅಸ್ಯ ಮುಕ್ತೈ ಅಮುಕ್ತಕ ಗಣೈ. ಮುಕ್ತ ಆಗಿದೆ, ಇರಬೇಕಷ್ಟೇ. ಅದು ಮುಕ್ತಕ ಗಣೈಶ್ಚ ವಿನಮ್ಯತೋಕ್ತ ಇತ್ತಂ ಹಿ ಸರ್ವಗುಣಪೂರ್ತಿ ಅಮುಷ್ಯ ವಿಷ್ಣೋ ಅಮುಕ್ತ ಇದೆ. ಮುಕ್ತೈರಮುಕ್ತಕ ಗಣೈಶ್ಚ ಅಷ್ಟೇ. ಸರ್ವಗುಣಪೂರ್ತಿರಮುಷ್ಯ ವಿಷ್ಣೋ ಪ್ರಸ್ತಾವಿತ ಪ್ರಥಮತಃ ಪ್ರತಿಚ. ಅದು ಬೇರೆ ಅದು ಬರುತ್ತೆ. ಅದು ಬೇರೆ ಇನ್ನೊಂದು ಪಾಠಾಂತರ. ಅದು ತಪ್ಪು ಬೇರೆ, ಪಾಠಾಂತರ ಬೇರೆ. ವಿಷ್ಣೋ ಪ್ರಸ್ತಾವಿತ ಪ್ರಥಮತಃ ಪ್ರತಿಜಾನತೈವ. ನಮ್ಯತ್ವಂ ಉಕ್ತಂ ಅಭಯತ್ರ. ನಮ್ಯತ್ವಂ ಉಕ್ತಂ ಉಭಯತ್ರ. ಉಭಯತ್ರ ಸಕಲ ಲೋಕ ನಮಸ್ಕೃತಂ ಒಂದು, ಅಮರಾಸುರ ಸಿದ್ಧವಂದ್ಯಂ ಒಂದು. ಉಳುಕಡಿ ಡೌಟ್, ಇಲ್ಲಿ ಡೌಟ್ ಬಂತು ನಮಗೆ. ಯಾಕೆ ರಿಪಿಟೇಷನ್ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ತಕ್ಷಣ ಅದಕ್ಕೆ ಉತ್ತರ ಕೊಡ್ತಾರೆ. ಸಂಶಯ ಇದ್ದಲ್ಲಿ ಉತ್ತರ ಕೊಟ್ಟರೆ ಏನೇನು ಅದು ಗೈಡೆನ್ಸ್. ಅದು ಸುಮ್ಮನೆ ಗೈಡೆನ್ಸ್ ಕೊಡಬೇಕಾಗಿಲ್ಲ. ಎಲ್ಲೆಲ್ಲಿ ಕೊಡಬೇಕು? ಇಲ್ಲಿ ಸಂಶಯ ಬಂತೀಗ 2 ಸರ್ತಿ ಯಾತಕ್ಕೆ ಬಂತು ಹಾಗಿದ್ರೆ ಅದಕ್ಕೆ ಹೇಳ್ತಾರೆ. ಯತಃ ಯಾತಕ್ಕೆ 2 ಸರ್ತಿ ಹೇಳಿದ್ದಾರೆ ಅಂದರೆ ಮುಕ್ತೈ ಅಮುಕ್ತಕ ಗಣೈಶ್ಚ. ಮುಕ್ತಗಣ ಅಮುಕ್ತ ಗಣ.
ಮುಕ್ತರ ಗುಂಪು ಅಮುಕ್ತರ ಗುಂಪು ಎರಡರಿಂದನೂ ಕೂಡ ವಿನಮ್ಯತಾ ಉಕ್ತ, ವಿಶೇಷೇಣ ನಮ್ಯತಾ ವಿನಮ್ಯತಾ, ವಿಶೇಷವಾಗಿ ವಂದಿಸಲ್ಪಡುವಿಕೆ. ವಂದಿಸುವವರು ಅವರು, ವಂದಿಸಲ್ಪಡೋರು ಯಾರು? ದೇವರು. ಅದು ಪ್ಯಾಸಿವ್. ವಂದಿಸಲ್ಪಡುವಿಕೆ ಯಾರಲ್ಲಿದೆ? ದೇವರಲ್ಲಿದೆ. ಅದಕ್ಕೋಸ್ಕರ ಎಲ್ಲ ಸರ್ತಿ ಹೇಳಿದ್ದಾರೆ. ಇತ್ತಂಬಿ ಸರ್ವಗುಣಪೂರ್ತಿ. ಎಷ್ಟೋ ಸರ್ತಿ ಒಳ್ಳೆ ರೀತಿ ಕೆಲಸ ಮಾಡಿರ್ತಾರೆ ಆಫೀಸ್ನಲ್ಲಿ, ರಿಟೈರ್ ಆಗಿಬಿಡ್ತಾರೆ. ಅವರಿಗೆ ರಿಟೈರ್ ಸುಮ್ಮನೆ ಅವ್ರಿಗೆ ಏನು ಪವರ್ ಇಲ್ಲ. ಈಗ ಬಂದರೂ ಕೂಡ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ? ಅವರಿಗೆ ಗೌರವ ಕೊಡ್ತಾರೆ. ಅದಕ್ಕೆ ಒಳ್ಳೆ ರೀತಿ ನೋಡಿದ್ದಕ್ಕೆ ನಾವು ಈಗ ಅಲ್ಲದೆ ಹೋದರೂ ಮಾಡ್ತಾರೆ. ಆದರೆ ಪರಮಾತ್ಮ ಏನಾಗಿದ್ದಾನೆ, ಆಮೇಲೆ ಏನಾಗಿದ್ದಾನೆ? ಇವಾಗ ರಿಟೈರ್ಮೆಂಟ್ ಆಯಿತು ಅಂತೇಳಿ ಸುಳ್ಳು ಹೇಳ್ಬೋದು ಅಂತ ಅರ್ಥನಾ? ರಿಟೈರ್ಮೆಂಟ್ ಆಯಿತು ಕೊಲೆ ಮಾಡ್ತೀರಾ ಅಂತ ಕೇಳಿದರೆ ಅಲ್ಲೂ ಕೂಡ ಏನಿದೆ ಅವನಿಗೀಗ? ಆಫೀಸ್ ಕೆಲಸ ಹೋಯ್ತೇ ಹೊರತು ಸರ್ಕಾರದ ನಿಯಮಗಳಿಗೆ ಬಂದ ಅವನೇನಾಗಿರಬೇಕು? ಬದ್ಧನಾಗಿರಲೇಬೇಕು. ರಿಟೈರ್ಡ್ ಆರ್ ಅನ್ರಿಟೈರ್ಡ್, ಅನ್ಎಂಪ್ಲಾಯ್ಡ್ ಅಂತ ಏನಾರು ಮಾಡೋಕ್ಕೆ ಬರುತ್ತಾ? ಎಂಪ್ಲಾಯ್ಡ್ ಆದಮೇಲೆ ಒಂದು ಕೆಲವು ವಿಶೇಷ ನಿರ್ಬಂಧಗಳಿರುತ್ತೆ ಅಷ್ಟೇ ಹೊರತು ಕೆಲವು ನಿರ್ಬಂಧಗಳು ಕಾಮನ್. ಅದು ಎಂಪ್ಲಾಯ್ಡು ಅನ್ಎಂಪ್ಲಾಯ್ಡು ಅವನು ಸರ್ಕಾರದ ನಿಯಮಕ್ಕೆ ಬದ್ಧನಾಗಿರಬೇಕು. ರಿಟೈರ್ಡು ರಿಟೈರ್ಡ್ ಅಲ್ವೋ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಎಲ್ಲ ರೀತಿಯಲ್ಲೂ ಒಂದೇನಾಗಿದ್ದಾನೆ. ಇತ್ತಂ ಹಿ, ಹೀಗೆ ಸರ್ವಗುಣಪೂರ್ತಿ ಅಮುಷ್ಯ ವಿಷ್ಣೋ ಪ್ರಸ್ತಾವಿತ. ಇತ್ತಂ, ಹೀಗೆ ಮೊದಲ ಶ್ಲೋಕದಲ್ಲಿ ಸರ್ವಗುಣಪೂರ್ತಿ, ಪರಮಾತ್ಮ ಸರ್ವಗುಣಪೂರ್ಣತ್ವ, ನಾರಾಯಣ ಶಬ್ದನೇ ಅದು ಸರ್ವಗುಣಪೂರ್ಣ ಅಂತ ಅರ್ಥ. ನಾರಾಯಣ ಶಬ್ದಕ್ಕೆ ಇದಿಷ್ಟು ಎಕ್ಸ್ಪೆನ್ಷನ್ನು. ಅದಕ್ಕೆ ಅರ್ಥ ಹೇಳಿ ಅಂತ ತಿಳ್ಕೊಬಾರ್ದು. ಇಷ್ಟು ಅರ್ಥನೇ ಯಾವುದರಲ್ಲಿದೆ? ನಾರಾಯಣ ಶಬ್ದದಲ್ಲೇ ಇದೆ. ಅದಕ್ಕೆ ಟೀಕಾರಾಯರು ಏನು ಮಾಡ್ತಾರೆ? ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಆ ಶ್ಲೋಕ. ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಗುಣೈ ಸರ್ವೈ ರುದೀರ್ಣಂ ಸಮನ್ವಯಾಧ್ಯಾಯ, ದೋಷವರ್ಜಿತಂ ಅವಿರೋಧಾಧ್ಯಾಯ, ಆಮೇಲೆ ಜ್ಞೇಯಂ ಸಾಧನಾಧ್ಯಾಯ, ಆಮೇಲೆ ಗಮ್ಯಂ ಫಲಾಧ್ಯಾಯ. ಇದಿಷ್ಟು ಬಂದು ತೋರಿಸ್ತಾರಲ್ಲ ಹಾಗೆ ಆ ಗೈಡ್ಲೈನ್ಸಲ್ಲಿ ಅರ್ಥ ಮಾಡ್ಕೊತಾ ಹೋಗಬೇಕು. ಅನುವ್ಯಾಖ್ಯಾನದ ಅದೇ ಶ್ಲೋಕನೇ ಪೂರ್ತಿಯಾಗಿ ಮೊದಲೇ ಪಾದಕ್ಕೆ ಹೇಗನ್ವಯ, ಮೊದಲೇ ಇಡೀ ಜಿಜ್ಞಾಸಾದಿಕ 4 ಸೂತ್ರಕ್ಕೆ ಹೇಗನ್ವಯ, ಇಡೀ ಬ್ರಹ್ಮಸೂತ್ರಕ್ಕೆ ಹೇಗೆ ಅದು ನಿರ್ಣಯ ಎಲ್ಲ ತೋರಿಸ್ಕೊಡ್ತಾರೆ. ಆದರೆ ಇದು ಗ್ರಂಥ ಬರೆಯ ವೈಶಿಷ್ಟ್ಯ. ಅದು ಇತ್ತಂಬಿ ಕಾವ್ಯದಲ್ಲಿ ಅವೆಲ್ಲ ಇಲ್ಲ. ಕಾವ್ಯಕ್ಕೆ ಅರ್ಥ ಮಾಡೋಕ್ಕೆ ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಏನು ಮಾಡೋದು ಅಲ್ಲಿಗೆ? ಏನೋ ಹೇಳಿದ್ದಾರೆ, ಅಷ್ಟು ಭಕ್ತಿಯಿಂದ ಹೇಳಿದ್ದಾರೆ. ಅವೆಲ್ಲ ಈಚ್ ಆ್ಯಂಡ್ ಎವ್ರಿ ವರ್ಡ್ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಕಾವ್ಯದಲ್ಲಿ. ಶಾಸ್ತ್ರದಲ್ಲಿ ಮಾತ್ರ ಏನು ಮಾಡಬೇಕು? ಮಹಾಭಾರತ ಶಾಸ್ತ್ರ ಆದ್ದರಿಂದ ಅದು ಬರೀ ಶಾಸ್ತ್ರ ಅಲ್ಲ. ಎಂಥ ಶಾಸ್ತ್ರ ಅದು? ಸರ್ವೋತ್ಕೃಷ್ಟ ಶಾಸ್ತ್ರವಾದ್ದರಿಂದ ಅದಕ್ಕೇನು ಮಾಡಬೇಕು? ನಾವಾಗ ಮ್ಯಾಕ್ಸಿಮಮ್ ಬೆಲೆ ಕೊಡಬೇಕು. ಎಲ್ಲದನ್ನು ಕೇರ್ಫುಲ್ಲಾಗೆ ತೊಗೋಬೇಕು. ಬಂಗಾರ ತೊಗೋಬೇಕಾದ್ರೆ ಮಾತ್ರ ಎಕ್ಸ್ಟ್ರಾ ಕೇರ್ ತೊಗೋತಾರೆ. ಎಕ್ಸ್ಟ್ರಾ ಕೇರು, ಅದಕ್ಕೆ ರಸೀದಿ, ಅದಕ್ಕಿದು ಯಾರು ಜೊತೆ ತಿಳಿದೋರು ಕರ್ಕೊಂಡು ಹೋಗ್ತಾನೆ, ಜೊತೆಗೆ ಮೋಸ ಹೋಗಬಾರ್ದು ಅಂತೇಳಿ ಗೊತ್ತಿದ್ದ ಅಂಗಡಿಗೆ ಹೋಗ್ತಾನೆ. ಇವೆಲ್ಲ ಮಾಡೋದು ಯಾತಕ್ಕೋಸ್ಕರ? ತುಂಬ ಪ್ರೆಷಸ್ ಅದು. ಅದಕ್ಕೆ ತಾತ್ಪರ್ಯಣೆಯಲ್ಲ ಈ ರೀತಿ ಓದಬೇಕು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು ಕೂಡ. ಇತ್ತಂಬಿ ಸರ್ವಗುಣಪೂರ್ತಿ ಅಮುಷ್ಯ ಸರ್ವಗುಣಪೂರ್ತಿ ಒಂದು ನಾರಾಯಣ ಶಬ್ದದ ಅರ್ಥ. ನಾರಾಹ ಗುಣಾಹ, ನಾರಾಯಣಮಯನಂ ನಾರಾಯಣ, ಗುಣಾಯನ ಗುಣಪೂರ್ಣ, ಸರ್ವಗುಣಪೂರ್ಣ. ಅದಕ್ಕೆ ಸರ್ವಗುಣಪೂರ್ತಿ ಅಮುಷ್ಯ ವಿಷ್ಣೋ, ಈ ವಿಷ್ಣು ಇದ್ದಾನಲ್ಲ ಈತನಿಗೆ ಸರ್ವಗುಣಪೂರ್ತಿಯನ್ನು ಪೂರ್ತಿಯು ಪ್ರಸ್ತಾವನೆಯಾಗಿ ಬಂತು. ಮುನ್ನುಡಿಯಲ್ಲಿ ಏನು ಹೇಳಿರ್ತಾರೋ ಮುಂದೆ ಅದೇನಾಗಿರುತ್ತೆ ಅದಿಷ್ಟು ಕೂಡ ಆಗಿರುತ್ತೆ. ಅದು ರಿಸರ್ಚ್ ಆನ್ ಬ್ರಹ್ಮಸೂತ್ರಾಸ್ ಅಂತ ಹೆಡ್ಡಿಂಗ್ ಇಟ್ಬಿಟ್ಟಿದ್ದಾನೆ, ಯಾವುದೋ ಒಂದು ಕೊಟ್ಬಿಟ್ಟಿದ್ದಾನೆ. ಮುನ್ನುಡಿಯಲ್ಲಿ ಕ್ಲಿಯರ್ ಮಾಡ್ತಾನೆ. ಬ್ರಹ್ಮಸೂತ್ರಾಸ್ನಲ್ಲಿ ಮೊದಲ ಅಧ್ಯಾಯ ಮಾತ್ರ ಅಂತ ಹೇಳಿರ್ತಾನೆ. ಸೊ ಓದು ವ್ಯಾಲ್ಯೂ ಮಾಡೋರು ಏನು ಮಾಡಬೇಕೀಗ? ಅದ್ರ ಮೇಲೆ ಓದಬೇಕಾದ್ರೆ ಬೇರೆ ಕೇಳಿಲ್ಲ, ಬರದೆ ಮಾಡಿರೋದು ಇಷ್ಟು ಅಂತ ಹೇಳಿ ದೊಡ್ಡದದು ಇಷ್ಟು ಮಾತ್ರ ಮಾಡಿದ್ದೇನೆ, ತಪ್ಪಲ್ಲ ಅದು. ಮುನ್ನುಡಿ ಎಂಬುದು ಮುಂದಿನಕ್ಕೆಲ್ಲ ಬೇಸಿಸ್ ಅದು. ಏನು ಮುನ್ನುಡಿ ಕೊಟ್ಟಿದ್ದಾರೆ ಅವರಿಗೆ? ಪ್ರಸ್ತಾವಿತ ಏನಂತ ಮಾಡಿದ್ದಾರೆ? ಈ ರೀತಿ ಮಾಡಿದ ಮೇಲೆ ಮುಂದೆಲ್ಲ ಗ್ರಂಥ ಹೇಗಿರಬೇಕು? ಇದು ಪೂರ್ತಿ ಕನ್ಸಿಸ್ಟಾಗಿರ್ಬೇಕು. ಆದ್ದರಿಂದ ಹಾಗೆ ಇರಬೇಕು. ಪ್ರಥಮತಃ ಪ್ರತಿಜಾನತೈವ, ಪ್ರಥಮತಃ ಮೊದಲಿಗೆ ಪ್ರಸ್ತಾವನೆ ಮಾಡಬೇಕಾದ್ರೆ ವಿಷ್ಣೋ ಸರ್ವಗುಣಪೂರ್ತಿ ಅಮುಷ್ಯ ವಿಷ್ಣು, ಈ ವಿಷ್ಣುವಿನ ಸರ್ವಗುಣಪೂರ್ತಿ ಅನ್ನೋದು ಪ್ರತಿಜಾನತ ಏವ, ಪ್ರತಿಜಾನತ ವೇದವ್ಯಾಸೇನ, ಪ್ರತಿಜ್ಞೆ ಮಾಡ್ತಕ್ಕಂಥ ವೇದವ್ಯಾಸ ದೇವರಿಂದ. ಪ್ರತಿಜ್ಞೆ ಅಂದ್ರೇನು? ಏನು ಹೇಳ್ತೀವಿ ಅಂತ ಹೇಳೋದು ಪ್ರತಿಜ್ಞಾ ಅಂತ ಕರೀತಾರೆ. ಪ್ರತಿಜ್ಞಾ ಇಲ್ಲಿ ಬಂದಿದೆ, ಪರ್ವತೋ ವನ್ಹಿಮಾನ್, ಅದು ಏನಂತಾರೆ? ಅದಕ್ಕೆ ಪ್ರತಿಜ್ಞಾ. ಎಲ್ಲಿ ಪರ್ವತ ವನ್ಯ ಇದೆ ಅದನ್ನೇನಂತ ಕರೀತಾರೆ? ಪಕ್ಷ. ಆ ರೀತಿ ಅಂತ ತಿಳ್ಕೊಂಡ್ಬಿಟ್ರೆ ಪ್ರಥಮತಃ ಪ್ರತಿಜಾನತೈವ. ಇದರಲ್ಲಿ ಏನಿದೆ? ಮಹಾಭಾರತ ಪಕ್ಷ ಮಾಡಿಕೊಂಡು ಅದರಲ್ಲಿ ಏನಿದೆ ಅಂದರೆ ಇದಿಷ್ಟು ಹೇಳಿದ್ದೇವೆ ಅಂತ ಹೇಳ್ಬಿಟ್ಟು ಇದಿಷ್ಟು ಪ್ರತಿಜ್ಞೆ. ಇದಿಷ್ಟು ಕೂಡ ಮಹಾಭಾರತದಲ್ಲಿ ನಾರಾಯಣ ಪ್ರತಿಪಾದ್ಯನಾಗಿದ್ದಾನೆ. ಅವನ ಸರ್ವಗುಣಪೂರ್ಣತ್ವ ಪ್ರತಿಪಾದಿತವಾಗಿದೆ, ಸಕಲ ದೋಷ ದೂರತ್ವ ಪ್ರತಿಪಾದಿತವಾಗಿದೆ. ಇದೆಲ್ಲ ಕೂಡ ಬಂದಿದೆ, ಜ್ಞಾನಪ್ರದತ್ವ ಇವೆಲ್ಲ ಬಂದಿದೆ ಅಂತ ಹೇಳಿದ್ದರಿಂದ ಬೇರೆ ಬೇರೆ ಯಾವ ಮತಗಳಿಗೂ ಸ್ಕೋಪೇ ಇಲ್ಲ ಇದರೊಳಗೆ. ಪೂರ್ತಿಯಾಗಿ ಇದು ವಿಷ್ಣು ಸರ್ವೋತ್ತಮತ್ವವನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಗ್ರಂಥ.
ಇತ್ತಂಬಿ ಸರ್ವಗುಣಪೂರ್ತ್ಯ ಮುಷ್ಯ ವಿಷ್ಣೋ ಪ್ರಸ್ತಾವಿತ ಪ್ರಥಮತಃ ಪ್ರತಿಜಾನತೈವ. ಅಲ್ಲಿಗೆ ಮೊದಲನೇ ಶ್ಲೋಕದ ಅರ್ಥ ಮುಗಿತು. ಇನ್ನೊಂದು ಶ್ಲೋಕ ತಗೋತಾರೆ, ಶಾಂಪರಿಗೆ ಒಂದು ಮೂರ್ನಾಲ್ಕು ತೋರಿಸ್ತಾರೆ. ಇನ್ನೊಂದು ಶ್ಲೋಕ ಮಹಾಭಾರತದ್ದೇ. ಕೃಷ್ಣೋ ಯಜ್ಞೈ ಯುಜ್ಯತೆ ಸೋಮಪೂತೈ ಕೃಷ್ಣೋ ವೀರೈ ಯುಜ್ಯತೆ ವಿಕ್ರಮದ್ಭಿ ಕೃಷ್ಣೋ ವನ್ಯೈ ಯುಜ್ಯತೆ ಸಂವೃಶಾನೈ ಕೃಷ್ಣೋ ಮುಕ್ತೈ ಯುಜ್ಯತೆ ವೀತಮೋಹೈ. ಎಷ್ಟು ಪದ ಬರೀ ಕೃಷ್ಣ 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 ಕೃಷ್ಣ. ಎಷ್ಟು ಸರ್ತಿ ಬಂತು? 4 ಸರ್ತಿ ಬಂದಿದೆ. ಕೃಷ್ಣ ಯಜ್ಞೈರ್ಯುಜ್ಯತೆ ಸೋಮಪೂತೈ. ಕೃಷ್ಣನು ಸೋಮಪೂತೈ ಯಜ್ಞೈ ಯುಜ್ಯತೆ ಸೋಮಪೂತೈ ಕೃಷ್ಣ ವೀರೈ ಯುಜ್ಯತೆ ವಿಕ್ರಮದ್ಭಿ ಕೃಷ್ಣ ವನ್ಯೈ ಯುಜ್ಯತೆ ಸಂವೃಶಾನೈ ಕೃಷ್ಣ ಮುಕ್ತೈ ಯುಜ್ಯತೆ ವೀತಮೋಹೈ. ಹೀಗೆ ಕೃಷ್ಣ ಸೋಮಪೂತೈ ಯಜ್ಞೈ ಯುಜ್ಯತೆ. ಕೃಷ್ಣನು ಸೋಮರಸದಿಂದ ಪವಿತ್ರವಾದಂತಹ ಯಜ್ಞಕ್ಕೇನು ಬೇಕೋ ಸೋಮರಸ ಇರಲೇಬೇಕು. ಅದಕ್ಕೋಸ್ಕರ ಸೋಮದಿಂದ ಪವಿತ್ರವಾದಂತಹ ಯಜ್ಞಗಳಿಂದ ಯುಜ್ಯತೆ ಆರಾಧಿಸಲ್ಪಡುತ್ತಾನೆ. ಕೃಷ್ಣನು ಸೋಮಪೂತವಾದ ಯಜ್ಞಗಳಿಂದ ಆರಾಧಿಸಲ್ಪಡ್ತಾನೆ. ಅದಕ್ಕೆ ಯಜ್ಞಭೋಕ್ತೃ. ಯಜ್ಞ ಸಾಧನ ವಿಷ್ಣು ಸಹಸ್ರನಾಮದ ಅರ್ಥ ಅದು. ಎಲ್ಲ ಏನೇ ನವಗ್ರಹ ಪೂಜೆ ಮಾಡಲಿ, ಯಾವುದೇ ಪೂಜೆ ಮಾಡಲಿ, ಕೊನೆಗೆ ಏನು ಹೇಳಬೇಕು? ಅದನ್ನು ಕೃಷ್ಣಾರ್ಪಣ ವಸ್ತು ಅಂತಲೇ ಹೇಳಬೇಕು. ಸರ್ವಯಜ್ಞ ಭೋಕ್ತೃ ಅಂದರೆ ನಾರಾಯಣನೇ. ಕೃಷ್ಣೋ ಯಜ್ಞೈ ಯುಜ್ಯತೆ ಸೋಮಪೂತೈ ಕೃಷ್ಣ ವೀರೈ ಯುಜ್ಯತೆ ವಿಕ್ರಮದ್ಭಿ. ವೀರರು ಕ್ಷತ್ರಿಯರಿದ್ದಾರೆ, ಇವೆಲ್ಲ ಬ್ರಾಹ್ಮಣರು. ಕ್ಷತ್ರಿಯ ಏನು ಮಾಡ್ತಾರೆ? ವಿಕ್ರಮದ್ಭಿ, ಅವರ ಪರಾಕ್ರಮದಿಂದ ಶತ್ರುಗಳ ನಿಗ್ರಹ ಮಾಡಿಬಿಟ್ಟು ಅದು ಯಜ್ಞ. ಎಂಥ ಯಜ್ಞ ಅದು? ರಣಯಜ್ಞ. ಇವ್ರದ್ದು ಈ ಯಜ್ಞ, ಅವ್ರದ್ದು ಸೋಮಯಜ್ಞ, ಇವ್ರದ್ದು ರಣಯಜ್ಞ. ಅವರು ಆ ರಣಯಜ್ಞದಲ್ಲಿ ಕ್ಷತ್ರಿಯರು ಕೂಡ ಮಾಡೋದು ಕೆಲಸ ಏನೋ ವಿಷ್ಣು ಪೂಜೆನೇ. ಆಮೇಲೆ ಕೃಷ್ಣೋ ವನ್ಯೈರ್ಯುಜ್ಯತೆ ಸಂವೃಶಾನೈ. ವನದಲ್ಲಿದ್ದ ವಾನಪ್ರಸ್ಥರಿದ್ದಾರೆ. ಈಗ ವನ್ಯೈ ವನದಲ್ಲಿರೋರು ವನ್ಯರು. ವನ್ಯೈ ವಾನಪ್ರಸ್ಥರಿಂದ ಅವ್ರು ಯಾರು? ಸಂವೃಶಾನೈ. ವಾನಪ್ರಸ್ಥರು ಯಾತಕ್ಕೆ ಆಗ್ತಾರೆ ಅಂತ ಕೇಳಿದ್ರೆ ಬೇರೆ ಯಾವ ಜವಾಬ್ದಾರಿ ಇಲ್ಲ ಅವರಿಗೆ. ಸನ್ಯಾಸಿಗಳಾದವ್ರು ಎಲ್ಲಿ ಬೇಕಾದ್ರೆ ಓಡಾಡ್ಕೊಂಡಿರ್ಬೋದು, ಊರಿಂದ ಒಂದೇ ಊರು ಕಡೆ ಇರಲಿಲ್ಲ. ಇವ್ರು ಹಾಗೆ ಅರಣ್ಯದಲ್ಲೇ ಇರಬೇಕು ವಾನಪ್ರಸ್ಥರು. ಆಮೇಲೆ ಊರಿಗೆ ವಾಪಸ್ ಬರಲೇಬಾರ್ದು. ಮತ್ತೆ ಒಂದು ಸತ್ತು ಹೋದ್ಮೇಲೆ ಏನಾಗಬಾರ್ದು? ಅವರು ನೋ ಎಂಟ್ರಿ, ವಾಪಸ್ ಬರಾಗಿಲ್ಲ. ಅವರು ಸನ್ಯಾಸ ತೊಗೊಂಡ್ಮೇಲೆ ವಾಪಸ್ ಬರಾಗಿಲ್ಲ. ಆಮೇಲೆ ಇದನ್ನು ತೊಗೊಂಡ್ಮೇಲೆ ವಾಪಸ್ ಬ್ರಹ್ಮಚಾರಿ ಆದಮೇಲೆ ಆ ಬ್ರಹ್ಮಚಾರಿ ಆಗಲಿಕ್ಕೂ ಬರೋಲ್ಲ. ಮುಂದೆ ಹೋದ್ಮೇಲೆ ಹಿಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಮುಂದೆ ಹೋಗ್ತಾನೆ ಇರ್ಬೇಕು. ಹಾಗೇನೆ ಗೊತ್ತಾಯ್ತಾ? ಅಕಸ್ಮಾತ್ ಬಿಟ್ಬಿಟ್ರೆ ಏನಾಗ್ತಾನೋ ಅವನು? ಸನ್ಯಾಸಿ ಗೃಹಸ್ಥನಾದ ಅನ್ಬಾರ್ದು. ಏನೋ ಸನ್ಯಾಸಿ ಭ್ರಷ್ಟನಾದ ಕರಿಬೇಕು. ಭ್ರಷ್ಟ ಸನ್ಯಾಸಿ ಅನ್ಬೇಕು, ಗೃಹಸ್ಥ ಅಂತ ಕರಿಬಾರ್ದು. ವಾನಪ್ರಸ್ಥ ಊರಿಗೆ ವಾಪಸ್ ಬಂದ ಇರಬೇಕು. ಭ್ರಷ್ಟ ವಾನಪ್ರಸ್ಥ ಅವನು ಏನಲ್ಲ, ಮತ್ತೆ ಗೃಹಸ್ಥನಾದ ಅಂತ ಕರಿಬಾರ್ದು. ಅರ್ಥ ಆಯ್ತಾ? ಈಗ ತುಂಬ ಜನ ಏನು ಮಾಡ್ತಾರೆ, ಮದುವೆ ಆದ ತಕ್ಷಣ ಸನ್ಯಾಸಿ ಗೃಹಸ್ಥನ ಬಿಟ್ಟು ಅಷ್ಟೇ. ಆಗಿರೋ ಹೆಂಡತಿ ಸತ್ತೋಸ್ಕರ ಬ್ರಹ್ಮಚಾರಿ ಆಗಿಬಿಡ್ತಾರೆ. ಹೆಂಡತಿ ಸತ್ತೋದ ತಕ್ಷಣ ಆಗೋದಿಲ್ಲ, ವಿಧರ ಆಗ್ತಾರೆ ಹೊರತು ಬ್ರಹ್ಮಚಾರಿ ಆಗೋದಿಲ್ಲ. ತುಂಬ ಜನರಿಗೆ ಭ್ರಾಂತಿ ಅದು. ಅದು ಗೊತ್ತಾ? ಆ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ. ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಆ ಥರ ನಿತ್ಯ ಅಂತ ಆಗ್ಬಿಟ್ಟಿದೆ ಅವೆಲ್ಲ. ಈಗ ನಮ್ಮ ತಪ್ಪುಗಳೆಲ್ಲ ಏನಾಗಿದೆ ಇತ್ತೀಚಿನ ಕಾಲಕ್ಕೆ ಎಲ್ಲ ಅದಿದ್ದರೆ ಹಾಗಿದ್ರೆ ನಾರ್ಮಲ್ ಅಂತ ಹೇಳ್ಬಿಟ್ಟು ಭಾಳ ತಪ್ಪದು. ಏನೋ ಅಲ್ಲ, ಹೌದು, ಮುಂದಕ್ಕೆ ಹೋಗ್ಬೋದು, ಹಿಂದಕ್ಕೆ ಬರಾಗಿಲ್ಲ. ಮುಂದಕ್ಕೆ ಹೋಗ್ಬೋದು. ಅದಕ್ಕೆ ಬ್ರಹ್ಮಚಾರಿ ಏನಾಗಬಹುದು? ಗೃಹಸ್ಥರು ಏನಾಗಬಹುದು? ವಾನಪ್ರಸ್ಥ. ಅವನೇನಾಗಬಹುದು? ಸನ್ಯಾಸಿ. ಸನ್ಯಾಸಿ ಮತ್ತೆ ವಾನಪ್ರಸ್ಥನಾಗ್ಲಿಕ್ಕೆ ಬರೋಲ್ಲ. ಆ ಸನ್ಯಾಸಿ ಗೃಹಸ್ಥನಾಗ್ಲಿಕ್ಕೆ ಬರೋದಿಲ್ಲ. ಸೊ ಅದು ಮುಂದಿನ ಆಶ್ರಮಕ್ಕೆ ಹೊರಗೆ ಬರುತ್ತೆ, ಹಿಂದಕ್ಕೆ ಬರಾಗಿಲ್ಲ. ಅದಕ್ಕೆ ಅಡವ್ಯಾಚಾರ್ಯ ಏನು ಮಾಡಿ ವ್ಯಾಸತ್ವ ತೆಗೆದ್ರು ಹಾಗೆ ಮಾಡಿದರು. ಮುಂದಕ್ಕೆ ಹೋದರು ವಾಪಸ್. ಅವರಿಬ್ಬರು ಹಾಗೆ ಇದ್ದವರು, ಗುರು ಶಿಷ್ಯರಿಬ್ಬರು ಕೂಡ. ಇಬ್ಬರು ನಾಲ್ಕಾಶ್ರಮ ಅವಧೂತರು ಎಲ್ಲ 5 ನಡೆಸಿದವರು. ಪ್ಲಸ್ ಅವಧೂತರು ಅಂದರೆ ಬೇರೆ ಟೈಪ್. ಅದು 4 ಆಶ್ರಮ ಹೊರತಾದದ್ದು, ಅದನ್ನು ಮಾಡಿದರು. ಆ ದೃಷ್ಟಿಯಿಂದ ವನ್ಯೈಹಿ ವಾನಪ್ರಸ್ಥರಿಂದ ಕೂಡ ಅವರು ಏನು ದೇವ್ರನ್ನ ಬಿಟ್ಟಿಲ್ಲ. ದೇವ್ರನ್ನ ಹೆಚ್ಚು ತಿಳ್ಕೊಳ್ಳೋದು ವಾನಪ್ರಸ್ಥರಾಗೋದು. ವಾನಪ್ರಸ್ಥರಾಗಬೇಕಾದ್ರೆ ಸಂವೃಶಾನೈಹಿ ವಿಶೇಷವಾಗಿ ಬ್ರಹ್ಮ ಜಿಜ್ಞಾಸೆ ಮಾಡೋಕ್ಕೆ ಬರುತ್ತೆ. ಅಲ್ಲೇನಿಲ್ಲ, ಬರೀ ಬೇರೆ ಇರೋದು, ಬೇರೆ ಯಾರೂ ಇಲ್ಲ, ಬೇರೆ ಕೆಲಸಗಳಿಲ್ಲ. ವಾನಪ್ರಸ್ಥರು ಅಂತ ಹೇಳಿ ಅದು ಪ್ರೊಟೆಕ್ಷನ್ ಇದ್ದ ಹಾಗೆ. ವೃದ್ಧಾಶ್ರಮ ಅಂತ ಹೇಳಿದ ತಕ್ಷಣ ಏನಿರುತ್ತೆ ಅಲ್ಲಿ ವ್ಯವಸ್ಥೆ, ಅಲ್ಲಿ ವ್ಯವಸ್ಥೆನೇ ಬೇರೆ. ಆ ಥರ ಇರ್ತಕ್ಕಂಥದ್ದು ವಾನಪ್ರಸ್ಥರ ಕೆಲಸ. ಅವರು ಕೂಡ ಏನು ಮಾಡ್ತಾರೆ? ವನ್ಯೈಹಿ ಕೃಷ್ಣ ವಿದ್ಯೆ. ವನ್ಯೈಹಿ ಎಂಬುದಕ್ಕೆ 2 ಅರ್ಥ. ವಾನಪ್ರಸ್ಥರಿಂದ ವನ್ಯೈಹಿ ವನದಲ್ಲಿ ಸಿಗೋ ಪದಾರ್ಥಗಳಿಂದಲೇ ಏನು ಮಾಡ್ತಾರೆ? ಈ ಯಜ್ಞ ಮಾಡೋಂಗಿಲ್ಲ ಅವರು. ಬೇಯಿಸಿ ತಿನ್ನಾಗಿಲ್ಲ, ತುಂಬ ನೆಲದ ಮೇಲೆ ಮಲಗಬೇಕು, ಪ್ಯಾಪೇಲ್ ಬೇಕು, ಹಾಸಿಗೆ ಮೇಲೆ ಮಲಗಾಗಿಲ್ಲ, ನಿರ್ಬಂಧಗಳಿದೆ. ಅದಕ್ಕೆ ವನದಲ್ಲಿ ಅದಕ್ಕೆ ರಾಜು ವನವಾಸಕ್ಕೆ ಹೋದ ತಕ್ಷಣ ಮಾಡಿದ ಕೆಲಸ ಏನು? ಮೊದಲು ಲಕ್ಷ್ಮಣ ನಾವಿನ್ನು ಡ್ರೆಸ್ ಚೇಂಜ್ ಮಾಡಬೇಕು. ಮತ್ತು ಹೊಲಕ್ಕೆಲ್ಲ ಬಂದು ವರ್ಕೆಲ್ಲ ಹಾಕೊಂಡ್ಬಿಟ್ಟಿರ್ತಾರಲ್ಲ,
ಇನ್ನಿಂದ ಏನಿಲ್ಲ ಇನ್ಮೇಲೆ ಬೇಯಿಸಿದ ಅನ್ನ ಇಲ್ಲ. ಮನೆಯಲ್ಲಿ ಊಟ ಮಾಡ್ತಾರೆ, ಯಾವ ಊಟನೂ ಅನ್ನದಲ್ಲಿ ಮಾಡೋ ಹಾಗಿಲ್ಲ. ವ್ರತ ಕಾಲಕ್ಕೆ ಆಗೋ ಹಾಗೆ 4 ತಿಂಗಳು ವ್ರತಕ್ಕೆ ಹಾಗೆ 14 ವರ್ಷ ಹೇಗಿರಬೇಕೋ ಹಾಗೇ ಇರಬೇಕು. ಯಾವ ಭೋಗಗಳಿಗೆ ಅವಕಾಶ ಇಲ್ಲ. ಜಟೆ ಅಷ್ಟೇ ಕಟ್ಟಬೇಕು, ಬೇರೆ ಅಲಂಕಾರಗಳಿಲ್ಲ. ಎಲ್ಲ ನಿಯಮಗಳು. ಅದೇ ಆಮೇಲೆ ಜಡೆಗೆ ಬಾಚಿಕೊಳ್ಳೋದವೆಲ್ಲ ಇಲ್ಲ. ಅದಕ್ಕೇನು ಮಾಡ್ತಾರೆ, ಒಂದು ಇಂಗುದಿ ತೈಲ ಅಂತ ಇರುತ್ತೆ, ಹಚ್ಕೊಬಿಟ್ರೆ ಏನಾಗುತ್ತೆ, ಅದು ಗಂಟು ಕಟ್ಟಿಬಿಡುತ್ತೆ. ಹಾಗೆ ಆ ಗಂಟು ಕಟ್ಟಿಬಿಟ್ರೆ ಮತ್ತೇನು ಅದೇ ನೆಸಿಟಿ ಇಲ್ಲ. ಆಗ ಅದು ತನಸ್ತಾನೆ ಅದು ಗಟ್ಟಿಯಾಗಿಬಿಡುತ್ತೆ. ಮತ್ತು ಮತ್ತೆ ಇದು ಮಾಡ್ಕೊಳಕ್ಕೆ ಕೂದಲು ಉದುರಬಾರ್ದು. ಕೂದಲು ಉದುದ್ರೆ ಮೈಲಿಗೆ ಅದು ಕಟ್ಟಿದಾಗ ಏನಾಗಿದ್ರೆ ಉದುರೋದಿಲ್ಲ. ಹಾಗೆ ಗಟ್ಟಿಯಾಗಿಬಿಡೋದ್ರಿಂದ ಉದುರೋದೇ ಇಲ್ಲ. ಇವೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಅವ್ರಿಗೆ ಒಂದು ನಿಬಂಧನೆಗಳಿವೆ. ಸುಮ್ಮನೆ ಹೊರಕ್ಕೆ ಹೋಗಿ ಬರೋದಾಗ ಯಾವ ಹೋಗ್ಬೇಕು ಬರೋಲ್ಲ, ಅದು ಫಾಲೋ ಮಾಡಬೇಕಲ್ಲ. ಕೃಷ್ಣೋ ವನ್ಯೈರಿಜ್ಯತೆ ಸಂವೃಶಾನೈ, ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ. ಇನ್ನು ಮುಕ್ತಿ ಆದಮೇಲೆ ಕೂಡ ಕೃಷ್ಣ ಏನಾಗ್ತಾನೆ, ಅವ್ರು ಯಾರು ವೀತಮೋಹರು. ವೀತಮೋಹರು ಅಂದರೆ ಫಲಾಪೇಕ್ಷಾತಿ ಏನೂ ಇಲ್ಲ ಅವರಿಗೆ. ಇಷ್ಟಾದರೂ ಏನು ಮಾಡ್ತಾರೋ ಯಥಾ ಪ್ರಕಾರ ಆರಾಧನೆ ಮಾಡೇ ಮಾಡ್ತಾರೆ. ಮೊದಲು ಮುಕ್ತಿ ಸಿಗಲಿ ಅಂತ ಮಾಡಿದ್ರು, ಈಗ ಕೊಟ್ಟ ಅಂತೇಳಿ ಸಹಜವಾಗಿ ಆ ಕೆಲಸವನ್ನು ಮಾಡ್ತಾರೆ. ಆದರೆ ಏಕಾಂತ ಭಕ್ತರು ಮೊದಲು ಹಾಗೂ ಈಗಲೂ ಹಾಗೇನೆ, ಅವರು ಫಲಾಪೇಕ್ಷೆ ಇಲ್ಲೇ ಇಲ್ಲ ಅವರು. ಏಕಾಂತ ಭಕ್ತರಾದವರಿಗೆ ಮುಕ್ತಿ ಬೇಕು ಅನ್ನೋ ಅಪೇಕ್ಷೆ ಇಲ್ಲದೇ ಸಾಧನೆ ಮಾಡ್ತಾರೆ. ಮುಂದೇನು ಮಾಡ್ತಾರೆ ಅವರು, ಮುಕ್ತರಾದ ಮೇಲೂ ಮಾಡ್ತಾರೆ. ಈ ದೃಷ್ಟಿಯಿಂದ ತಿಳ್ಕೊಂಡಾಗ ಇದ್ವಂತೀಗ ಅದು ಅಮರಾಸುರ ಸಿದ್ಧ ವಂದ್ಯಂ. 2ನೇ ಸರ್ತಿ ಯಾತಕ್ಕೆ ಬಂತು ಅಂತ ಹೇಳಿದ್ರು, ಮುಕ್ತರು ಅಮುಕ್ತರು ಇಬ್ಬರಿಂದ ಒಂದೇ ಅಂತ ಹೇಳೋದಕ್ಕೋಸ್ಕರ ಅಂತ ಹೇಳಿದ್ರಲ್ಲ. ಇವರೆಲ್ಲ ಅಮುಕ್ತರಾಗಿದ್ದಾಗ ಮಾಡಿದ್ದು. ಮುಕ್ತರಾದ ಆಮೇಲೆ ಬ್ರಾಹ್ಮಣ ಮುಕ್ತನಾದ ಮತ್ತೆ ಯಜ್ಞ ಮಾಡ್ತಾನಲ್ಲೂ ಕೂಡ. ಅಲ್ಲಿ ಯಜ್ಞಕ್ಕೆ ಯಾವ ಈ ಉದ್ದೇಶ ಇಲ್ಲೇ ಇಲ್ಲ. ಅದೇ ರೀತಿ ವೀರೈರಿಜ್ಯತೆ, ಅಲ್ಲೂ ಕೂಡ ಪರಾಕ್ರಮಾದಿಗಳು ಕ್ಷತ್ರಿಯರಾಗೇ ಇರ್ತಾರೆ. ಯುದ್ಧ ಗಿದ್ದ ಏನೂ ಇಲ್ಲ ಅಲ್ಲಿ. ಬಟ್ ಅದು ಅವ್ರ ಪರಾಕ್ರಮನೇ, ಅವ್ರ ತಮ್ಮ ಶಕ್ತಿ ಇದೆ ಅಂತ ಹೇಳೋದೇ ಭಗವಂತನ ಪೂಜೆ. ಕೃಷ್ಣೋ ವನ್ಯೈರಿಜ್ಯತೆ, ಅಲ್ಲೂ ಕೂಡ ವಾನಪ್ರಸ್ಥರು, ಅದೆಲ್ಲ ಆಶ್ರಮಗಳು ಅಲ್ಲೂ ಇದೆ. ಮುಕ್ತಿಯಲ್ಲೂ ಕೂಡ ಗೃಹಸ್ಥರಿದ್ದಾರೆ, ವಾನಪ್ರಸ್ಥರಿದ್ದಾರೆ, ಯತಿಗಳಿದ್ದಾರೆ, ಹಂಸಾದಿಗಳು, ಸನಕಾದಿಗಳು ನಿತ್ಯ ಸನ್ಯಾಸಿಗಳವರು. ಮುಕ್ತಿಯಲ್ಲೂ ಸನ್ಯಾಸಿಗಳೇ. ಆದ್ದರಿಂದ ಅವರೆಲ್ಲ ಕೂಡ ಮೊದಲನೇಂತೆ ದೇವರ ಆರಾಧನೆ ಮಾಡೋದರಿಂದ ಅಲ್ಲೂ ಕೂಡ ಸಾಮ್ಯವಾಗಲಿ ಐಕ್ಯವಾಗಲಿ ಮುಕ್ತಿಯಲ್ಲೂ ಬಂದಿಲ್ಲ ಅಂಬೋದು ಗಟ್ಟಿಯಾಯಿತು. ಕೃಷ್ಣೋ ವನ್ಯ ಯಜ್ಞೈರಿಜ್ಯತೆ ವೀತಮೋಮಪೂತೈ, ಕೃಷ್ಣೋ ವೀರೈರಿಜ್ಯತೆ ವಿಕ್ರಮದ್ಭಿ, ಕೃಷ್ಣೋ ವನ್ಯೈರಿಜ್ಯತೆ ಸಂವೃಶಾನೈ, ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ. ವಿಮರ್ಶೆ, ಸಂಮರ್ಶ ವಿಮರ್ಶ ಅವರು ಬೆಂಬಲಿಕೆ ಮಾಡ್ತಾನೇ ಇರ್ತಾರೆ. ಚೀಲ ಕರೆಕ್ಟ್, ಸರಿ ಇದೆ. ಸಂವೃಶಾನ ಅದೇ ವಿಮರ್ಶ, ಅಷ್ಟೇ ವಿಮರ್ಶ ಆಗಿಬಿಡ್ತದೆ. ಯಾವುದೇ ಅಲ್ಲ ಮೊದಲಿಗೆ ಬಂದಿದೆ. ಇನ್ನೊಂದು ಏನಾಗಿದೆ ಅಂದರೆ ಇತ್ತೀಚೆಗೆ ಪ್ರಿಂಟ್ ಆಗಿದ್ರಲ್ಲೂ ಕೂಡ ಮಹಾಭಾರತ ಅನೇಕ ಕಡೆ ಪ್ರಿಂಟ್ ಆಗಿದೆ. ಅನೇಕ ಕಡೆ ಪ್ರಿಂಟ್ ಆದಾಗ ಕೆಲವು ಬೇರೆ ಬೇರೆ ರೀತಿ ಪ್ರಿಂಟ್ ಆಗಿದೆ. ಇದು PPS ಶಾಸ್ತ್ರಿ ಎಡಿಷನ್ ಅಂತ ಚೆನ್ನೈ ಮದ್ರಾಸಿಂದ ಪ್ರಿಂಟ್ ಆಗಿತ್ತು ಬಹಳ ಹಿಂದೆ. ಅದ್ರ ಮೊದಲೇ ಶ್ಲೋಕಗಳೆಲ್ಲ ಇವೆ, ಆರಂಭದಲ್ಲೇ ಇವೆ. ಇವತ್ತು ತೆಗೆದಿಲ್ಲ. ಕೃಷ್ಣ ಅದು ಅಲ್ಲೇ ಇದೆ. ಇದೆಲ್ಲ ಶ್ಲೋಕ ಮೊದಲಿಗೆ ಬಂದಿದೆ, ಕೊನೆಗಲ್ಲ ಮೊದಲಿಗೆ ಬಂದುಬಿಟ್ಟಿದೆ ಕೃಷ್ಣದಲ್ಲಿ. ಆದ್ದರಿಂದ ಆರಂಭದ ಶ್ಲೋಕಗಳು ಇವೆಲ್ಲ ಕೂಡ ಮುಂದೆ ಆಚಾರ್ಯ ಹೇಳ್ತಾರೆ. ಆದಿಯಲ್ಲೆಲ್ಲ ಹೇಳಿದ್ದಾರೆ ಅಂತ ಹೇಳಿದಾಗ ಇದೆಲ್ಲ ಸಿಗೋದಿಲ್ಲ, ಆದಿಯಲ್ಲಿ ಒಂದೂ ಸಿಗೋದಿಲ್ಲ. ಆ ವಿಷಯ ಎಲ್ಲ ಸಿಗುತ್ತೆ. ಕೆಲವರು ನಾರಾಯಣ ಸರೋಗುಣ ಅದರಲ್ಲೂ ಸಿಗೋದಿಲ್ಲ. ನಿನ್ನ ಹೇಳಿದಂತೆ ಅಲ್ಲಿ ಮಾತ್ರ ಒಂದು ಕಡೆ ಸಿಗುತ್ತೆ ಅಂತ ಆಚಾರ್ಯ ಹೇಳಿದ್ದೆಲ್ಲ ಅತ್ಯಂತ ಪ್ರಾಮಾಣಿಕ ಅಂತ ಆಯಿತು. ಸೃಷ್ಟ ಏನ ಹೇಳ್ತಲ್ಲ, ಸೋಮ ಅಂದರೆ ಸೋಮರಸ. ಸೋಮರಸವಿಲ್ಲದವರ ಶ್ರೇಷ್ಠ ಯಜ್ಞಗಳಾಗಲು ಸಾಧ್ಯ ಇಲ್ಲ. ಸೋಮದಿಂದ ಪವಿತ್ರವಾದಂಥ ಯಜ್ಞಗಳಿಂದ ಅದು ಇಲ್ಲೂ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ. ಇನ್ನೊಂದು ಶ್ಲೋಕ ಅದು ನಿನ್ನೆ ಹೇಳಿದ್ದೆ ಅದು ಅವರು ವಾದಿರಾಸಗಳು ಬರೆದಿದ್ದಾರೆ. ಇವರು ಅದನ್ನು ಬರೆದಿದ್ದಾರೆ. ಇವರ ಭಂಡಾಕರ್ ಇನ್ಸ್ಟಿಟ್ಯೂಟ್ ಎಕ್ಸ್ಟೆಂಡರ್ಗೆ ಮಲಬಾರ್ ಎಡಿಷನ್ ಸಿಗುತ್ತೆ. ಅದು ಮಲಬಾರ್ ಇದರಲ್ಲಿ ಪ್ರತಿಯಲ್ಲಿ ಸಿಗುತ್ತೆ ಮ್ಯಾನುಸ್ಕ್ರಿಪ್ಟ್, ಅದು ಒಪ್ಕೊಂಡಿದ್ದಾರೆ. ಅದು ಸೃಷ್ಟಾ ಬ್ರಹ್ಮಾದಯೋ ದೇವಾಹ ನಿಹತ ಏನ ದಾನವಾಹ ತಸ್ಮೈ ದೇವಾಧಿದೇವಾಯ. ಎರಡೂ ಇದೆ. ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣೆ. ಇದು ಮೊದಲು ಬರೋ ಶ್ಲೋಕಗಳಲ್ಲಿ ಒಂದು, ಬಿಗಿನಿಂಗ್ ಶ್ಲೋಕಗಳಲ್ಲೇ ಬರುತ್ತವೆ ಅಲ್ಲ. ಸೃಷ್ಟಾ ಬ್ರಹ್ಮಾದಯೋ ದೇವಾಹ. ಇದಿಷ್ಟು ವಾದಿರಾಜ ಲಕ್ಷಾಲಂಕಾರದ ಒಂದು ಪಾಠ ಇದೆ. ಇವತ್ತಿನ ಲಕ್ಷಾಕಾರ ಸಿಗೋದಿಲ್ಲ. ಹಿಂದೆ ಸಲ ಲಕ್ಷಾಕಾರ ಪ್ರಿಂಟ್ ಆಗಿದೆ ಬಹಳ ಹಿಂದೆ. ಅದರಲ್ಲಿ ಇವೆಲ್ಲ ಇದೆ. ನಾರಾಯಣ ಸರೋವರಂ ಇದೆ, ಇದಕ್ಕೆ ಅರ್ಥ ಇದೆ. ಈ ಪ್ರಿಂಟ್ ಆಗಿರೋದ್ರಲ್ಲಿಲ್ಲ. ಅಂದರೆ ತಮಾಷೆ ಅಂದರೆ ಮಹಾಭಾರತ ಪ್ರಕ್ಷೇಪ ಮಾಡೋದ್ರಲ್ಲಿ ಅಂತರಿತಾ ವಾದಿರಾಜ ಸ್ವಾಮಿ ವ್ಯಾಖ್ಯಾನ ಅಂತರಿತಾ ಬಿಟ್ಟಿದೆ. ಮಧ್ಯಭಾಗ ತೆಗೆದು ಹಾಕಿಬಿಟ್ಟಿದ್ದಾರೆ ಯಾರು. ಹಿಂದೆ ಪ್ರಿಂಟ್ ಮಾಡಿದ್ರಲ್ಲಿ ಪ್ರಿಂಟ್ ಮಾಡಿದ್ದು ಯಾರೋ ಪ್ರಿಂಟ್ ಮಾಡಿದ್ದಾರೆ, ಅದ್ರಲ್ಲಿ ಸರಿಯಾಗಿದೆ. ಅದು ಈಗ ಪ್ರಿಂಟ್ ಆಗಿರೋದು ಸರಿಯಾಗಿಲ್ಲ. ಅದು ಅರ್ಥ ಆಯ್ತಾ? ಅದು ಎಷ್ಟು ಚೇಂಜಸ್ ಆಗುತ್ತೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೃಷ್ಟಾ ಬ್ರಹ್ಮಾದಯೋ ದೇವಾಹ ನಿಹತ ಏನ ದೇವ ಏನ. ಸುಮ್ಮನೆ ಅರ್ಥ ಏನಾಗುತ್ತೆ ಅದಕ್ಕೆ? ಬ್ರಹ್ಮಾದಯೋ ದೇವಾಹ ಏನ ಸೃಷ್ಟಾಹ, ಯಾರಿಂದ ಬ್ರಹ್ಮಾದಿ ದೇವತೆಗಳು ಸೃಷ್ಟಿಯಾಗಿರುವರೋ. ನಿಹತ ಏನ ದಾನವಾಹ, ಯಾರಿಂದ ದಾನವರೆಲ್ಲ ನಿಹತಾಹ
ಕೊಲ್ಲಲ್ಪಟ್ಟಿರುವರೋ ಸಂಹರಿಸಲ್ಪಟ್ಟಿರುವರೋ ತಸ್ಮೈ ಅಂತಹ ಆ ದೇವಾಧಿದೇವಾಯ ದೇವತೆಗಳಿಗೂ ಅಧಿದೇವತೆಯಾದಂತಹ ಶಾರ್ಂಗಧಾರಿಣೆ ಶಾರ್ಂಗಧಾರಿಣಿ ಅಂತ ಹೇಳಿದ ತಕ್ಷಣ ಉಳಿದವರು ಎಲಿಮಿನೇಟ್ ಆಗಿಬಿಟ್ರು. ಈ ಶಾರ್ಂಗ ಅದು ಯಾರ್ದು ಧರಿಸು ಶಾರ್ಂಗಿ ಚತುರ್ಭುಜ ಶಾರ್ಂಗಧನ್ವಾಗ ಬರೀ ವಿಷ್ಣುದಾಸ್ತ್ರ ಬಂದರೆ ಬಂದ್ಬಿಡೋದು. ಶಾರ್ಂಗ ಅವರು ಪಿನಾಕಪಾಣಿ ರುದ್ರದೇವರು ಪಿನಾಕಿನೇ ಹೊರತು ಏನಲ್ಲ ಅವರು ಶಾರ್ಂಗಪಾಣಿ ಅಲ್ಲ. ಅದಕ್ಕೆ ಶಾರ್ಂಗಧಾರಿಣಿ ಶಾರ್ಂಗ ಧನಸ್ಸನ್ನು ಧರಿಸಿರತಕ್ಕಂತಹ ದೇವಾದಿದೇವನಾದ ಶ್ರೀಹರಿಗೆ ನಮಸ್ತೆ. ಸೊ ವಿಷ್ಣು ಸರ್ವೋತ್ತಮ ಇಲ್ಲೂ ಬಂತು. ಬ್ರಹ್ಮಾದಿಗಳು ಸೃಷ್ಟರಾಗಿದ್ದಾರೆ ಅಂತ ಹೇಳಿದಾಗ ಆದಿಶಬ್ದದಿಂದ ಬ್ರಹ್ಮದೇವರ ಮಕ್ಕಳು ರುದ್ರದೇವ ಎಲ್ಲ ಬಂದೋದ್ರು. ಅವರೆಲ್ಲ ಸೃಷ್ಟರಾದವರು ಅಂದಮೇಲೆ ಅವರು ಸರ್ವೋತ್ತಮರಲ್ಲ. ದಾನವರೆಲ್ಲ ಹತರಾಗೋರು, ಅವರು ಔಟ್ ಪ್ರಶ್ನೆ ಬರಲಿಲ್ಲ. ತಸ್ಮೈ ದೇವಾಧಿದೇವಾಯ ಅಂತ ದೇವಾಧಿದೇವನಾದ ಶಾರ್ಂಗಪಾಣಿಯಾದ ಶ್ರೀಹರಿಗೆ ನಮಸ್ತೆ ತೇ ನಮಃ ಅಂಥೇಳಿ ಬರೆದಿದ್ದಾರೆ. ಇಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ. ಸುಮ್ಮನೆ ಶ್ಲೋಕದಲ್ಲಿ ಏನೂ ಕಷ್ಟ ಇಲ್ಲ ಅದರೊಳಗೆ, ಆದರೆ ಎಲ್ಲಿ ಪ್ರಾಬ್ಲಮ್ ಇದೆ ಹೇಳ್ತಾರೆ, ಅದಕ್ಕೆ ಅರ್ಥ ಬರೀತಾರೆ. ಸೊ ಪ್ರಾಬ್ಲಮ್ ಇರೋದು ಎಲ್ಲಿ ಅಂದರೆ ಬ್ರಹ್ಮಾದಿಗಳು ಸೃಷ್ಟರಾಗಿದ್ದಾರೆ, ದಾನವರು ನಿಹತರಾಗಿದ್ದಾರೆ, ಶಾರ್ಂಗಪಾಣಿಯಾಗಿದ್ದಾನೆ, ದೇವಾದಿ ದೇವನಾಗಿದ್ದಾನೆ, ಅದು ನಮಸ್ಕಾರ. ನಮಗೇನು ಡೌಟ್ ಬರೋದೇ ಇಲ್ಲ. ಎಲ್ಲಿ ಡೌಟ್ ಬರುತ್ತೆ ಗೊತ್ತಾ? ಎಲ್ಲ ಜೀವರು ಅನಾದಿ ಅಂತ ಹೇಳ್ತೀರಿ, ಅವ್ರು ಸೃಷ್ಟಿ ಮಾಡೋದು ಅಂದ್ರೆ ಏನು? ಎಲ್ಲ ಜೀವರು ನಿತ್ಯ ಅಂತ ಹೇಳ್ತೀರಿ, ದಾನವ್ರನ್ನ ಕೊಲ್ತಾನೆ ಅಂದ್ರೆ ಏನರ್ಥ? ದಾನವರು ಸಾವಿಲ್ಲ. ಎಲ್ಲ ಜೀವರು ನಿತ್ಯ ಅಂದಮೇಲೆ ಮುಕ್ತಿಗೆ ಹೋದ್ಮೇಲೂ ನಿತ್ಯತ್ವ ಇದೆ, ತಮಸ್ಸಿಗೆ ಹೋದ್ಮೇಲೆ ನಿತ್ಯತ್ವ ಇದೆ. ಕೊಂದಾಗ ಏನಾಯ್ತು ಹಾಗಿದ್ರೆ? ಕೊಂದ ಅಂತ ಅರ್ಥ ಇಲ್ಲ. ಸೃಷ್ಟಿಯಾಗೋದು ಅದೂ ಇಲ್ಲ. ಇದು ಯಾವಾಗಲೂ ಸೃಷ್ಟಿ ಮಾಡೋದು ಅಂದ್ರೇನು? ಯಾವಾಗಲೂ ಕೊಲ್ಲೋದು ಅಂದ್ರೇನು? ಇದು ಫಿಲಸಾಫಿಕಲ್ ಪ್ರಾಬ್ಲಮ್ ಇದು. ಅದನ್ನು ಸಾಲ್ವ್ ಮಾಡೋದು. ವ್ಯಾಖ್ಯಾನ ಯಾತಕ್ಕೆ ಬೇಕಾಯ್ತು? ಈಗ ಪದಾರ್ಥಕ್ಕೆ ವ್ಯಾಖ್ಯಾನ ಬೇಕಾಗಲಿಲ್ಲ, ಆ ಕಾನ್ಸೆಪ್ಟ್ ಅರ್ಥ ಆಗ್ಲಿಕ್ಕೆ ವ್ಯಾಖ್ಯಾನ ಬೇಕೀಗ. ವ್ಯಾಖ್ಯಾನ ಎರಡು ವಿಧ, ಶಬ್ದಾರ್ಥ ಹೇಳೋದು ವ್ಯಾಖ್ಯಾನ, ವಾಕ್ಯಾರ್ಥ ಹೇಳೋದು ವ್ಯಾಖ್ಯಾನ. ಅಲ್ಲಿ ಸಂದೇಹ ಬಂದ ನಿವೃತ್ತಿ ಮಾಡೋದು ವ್ಯಾಖ್ಯಾನ. ಇಲ್ಲದೆ ಹೋದರೆ ವ್ಯಾಖ್ಯಾನ ಆಗೋದಿಲ್ಲ. ಅದು ಡಿಕ್ಷನರಿ ಬರೆದ್ಬಿಟ್ರೆ ಉಪಯೋಗ ಬರೋದಿಲ್ಲ. ಇದು ಬೇರೆ ಹೇಳ್ತಾರೆ, ಅರ್ಥ ಬರೀತಾರೆ. ಈಗ ಇಲ್ಲಿ ಬ್ರಹ್ಮಾದಿಗಳನ್ನು ಸೃಷ್ಟಿ ಮಾಡಿದವನು ಅಂತ ಹೇಳಿದರು, ದೈತ್ಯರನ್ನು ಕೊಂದವನು, ಹತಾಹ ನಿಹತಾಹ, ಟೋಟಲ್ ಅನಿಹಿಲೇಷನ್ ಫಾರ್ ಡೆಮನ್ಸ್ ಅಂತ ಹೇಳಿದರು. ಅದು ಹೇಗೆ ಅಂದರೆ ಸೃಷ್ಟುತ್ವಂ ದೇವಾನಾಂ ಮುಕ್ತಿ ಸೃಷ್ಟುತ್ವಂ ಉಚ್ಯತೆ ನಾಣ್ಯತೆ ಉತ್ಪತ್ತಿ ದೈತ್ಯಾನಾಂ ಅಪಿ ಯಸ್ಮಾತ್ ಸಂಸ್ಥಿತ ವಿಶೇಷ ಸಂಹಿತ ವಿಶೇಷೋಯಂ. ಸಂಹಿತ ಎರಡೇ ಪಾಠ ಇದೆ. ಸಂಹಿತ ಅಂತ ಒಂದು ಪಾಠ ಇದೆ, ಸಂಹಿತಾನೂ ಇದೆ. ಸೃಷ್ಟೃತ್ವಂ ದೇವಾನಾಂ ಮುಕ್ತಿ ಸೃಷ್ಟೃತ್ವಂ ಉಚ್ಯತೆ ನಾಣ್ಯತೆ ನ ಅನ್ಯತೆ ಉತ್ಪತ್ತಿ ದೈತ್ಯಾನಾಂ ಅಪಿ ಯಸ್ಮಾತ್ ಸಂಹಿತಾ ವಿಶೇಷ ಅಯಂ. ದೇವಾನಾಂ ಸೃಷ್ಟೃತ್ವಂ ಉಚ್ಯತೆ, ದೇವತೆಗಳನ್ನು ಸೃಷ್ಟಿ ಮಾಡಿ, ದೇವತೆಗಳ ಶಬ್ದಕ್ಕೆ ಯೋಗ್ಯ ಜೀವರು ಅಂತೆಲ್ಲ ಅರ್ಥ ಬಂತಲ್ಲ. ಇದರಲ್ಲಿ ದೋ ಸಭೂತ ಸರ್ಗವು ಲೋಕೇಶ್ಮಿನ್ ದೈವ ಆಸುರ ಏವ ಚ. ಎಲ್ಲಿದ್ದದು? ಭಗವದ್ಗೀತೆ ಎಷ್ಟನೇ ಅಧ್ಯಾಯ? 16ನೇ ಅಧ್ಯಾಯ. ಗೊತ್ತಾಯ್ತಾ? ದೈವಾಸುರ ಸಂಪತ್ ವಿಭಾಗ ಯೋಗ ಅಂತಲೇ ಅದಕ್ಕೆ ಹೆಸರು. ಆದರೆ ಎರಡು ಗುಂಪು ಅಂತ ಹೇಳ್ಬಿಟ್ಟಿದ್ದಾರೆ, ಇವರು ಅವರು ಅಂತೇಳಿ. ಅದು ಇವರನ್ನು ಸೃಷ್ಟಿ, ಯೋಗ್ಯ ಜೀವರನ್ನು ಸೃಷ್ಟಿ ಮಾಡೋದು ಅಂದ್ರೆ ಏನಪ್ಪ ಅಂದರೆ ಸೃಷ್ಟುತ್ವಂ ದೇವಾನ ಮುಕ್ತಿ ಸೃಷ್ಟುತ್ವಂ ಉಚ್ಯತೆ. ದೇವತೆಗಳನ್ನೇ ಸಜ್ಜೀವರಿಗೆ ಸೃಷ್ಟಿ ಅಂದರೆ ಅವರಿಗೆ ಮುಕ್ತಿ ಕೊಡೋದು ಅಂತ ಅರ್ಥ. ಸಜ್ಜೀವನ ಸೃಷ್ಟಿ ಮಾಡ್ತಾರೆ ಅಂದರೆ ಕೊನೆಗೆ ಏನು ಮಾಡ್ತಾನೆ ಪರಮಾತ್ಮ? ಮೊದಲೆಲ್ಲ ಬೆದರಿದ್ದು ಇತ್ಯಾದಿ ದೇಹ ಕೊಟ್ಟು ಸಾಧನೆ ಮಾಡಿಸ್ತಾನೆ, ಇದೊಂದು ರೀತಿಯ ಸೃಷ್ಟಿ. ಇದು ಆ ಮುಕ್ತರನ್ನಾಗಿ ಮಾಡ್ತಾರೆ, ಅದೊಂದು ರೀತಿ ಸೃಷ್ಟಿ. ಸುಖ ಕೊಡೋದಕ್ಕೆ ಏನಂತ ಕರೀತಾರೆ? ಸೃಷ್ಟಿ ಮಾಡೋದು ಅಂತ ಕರೀತಾರೆ. ಸುಖ ಕೊಡೋದಕ್ಕೆ ಸೃಷ್ಟಿ ಮಾಡಿದೆ ಅಂತ ಕರೀತಾರೆ. ನಮ್ಮಲ್ಲಿ ತುಂಬ ಕಷ್ಟದಲ್ಲಿರ್ತಾರೆ, ಸಹಾಯ ಮಾಡ್ತಾರೆ, ನೀವು ಬದುಕಿಸ್ಬಿಟ್ರಿ ನಮ್ಮನ್ನು ಅಂತ ಹೇಳ್ತಾರೆ. ಗೊತ್ತಾ? ನಮ್ಮ ಇನ್ನೊಂದು ಹುಟ್ಟು ಬಂತು ನನಗೆ, ಗೊತ್ತಾಯ್ತಾ? ರೀಬರ್ತ್ ಬಂದಾಗ ನನಗೆ ಅಂತ ಹೇಳ್ತಾರೆ. ಯಾಕೆ ಏನಾಯ್ತು ಅವನಿಗೀಗ? ದುಃಖ ಪರಿಹಾರ ಆಯಿತು, ಅದನ್ನು ಸೃಷ್ಟಿ ಅಂತ ಕರೀತಾರೆ. ಒಂದಾಯಿತು. ದೈತ್ಯನು ಕೊಲ್ಲೋದು ಅಂದ್ರೆ ಏನು? ಉಚ್ಯತೆ ನಾಣ್ಯ ಸೃಷ್ಟಿ ಉತ್ಪತ್ತಿ ದೈತ್ಯಾನಾಪಿ ಯಸ್ಮಾತ್ ಸಂಹಿತಾ ವಿಶೇಷೋಯಂ. ಆದ್ದರಿಂದ ದೈತ್ಯರಿಗೆ ಉತ್ಪತ್ತಿ, ಸಾಮಾನ್ಯ ಉತ್ಪತ್ತಿ ಇಬ್ಬರಿಗಿದ್ದರೂ ಕೂಡ ದೇವತೆಗಳಿಗೆ ಉತ್ಪತ್ತಿ ಅಂದರೆ ಮುಕ್ತಿಯನ್ನು ಕೊಡೋದು ಅಂತ ಅರ್ಥ. ದೈತ್ಯರಿಗೆ ಉತ್ಪತ್ತಿ ಕೊಡೋದು ಅಂದರೆ ಆ ಅರ್ಥ ಮುಂದೆ ಹೇಳ್ತಾರೆ. ಉತ್ಪತ್ತಿ ದೇವತೆಗಳಿಗಿದೆ, ದೈತ್ಯರಿಗೂ ಇದೆ. ದೇವತೆಗಳಿಗೆ ಮಾತು ಯಾಕೆ ಹೇಳಿದಿರಿ ಅಂದರೆ ದೇವತೆಗಳಿಗೆ ಸುಖಹೇತುವಾದಂತಹ ಸೃಷ್ಟಿ ಮಾಡೋದರಿಂದ ಅದೇನಂತ ಕರೀತಾರೆ? ಸೃಷ್ಟಿ. ಇವರು ದುಃಖ ಕೊಡೋದು ಏನಂತ ಕರೀತಾರೆ? ನಾಶ. ಅದಕ್ಕೆ ಹೇಳ್ತಾರೆ ತುಂಬ ಜನ ಆದಾಗ ಐ ಆಮ್ ಡೆಡ್ ಅಂತ ಹೇಳ್ಬಿಡಿ. ಐ ಆಮ್ ಡೆಡ್. ಡೆಡ್ ಆದವ್ರು ಮಾತಾಡ್ತಾನೆ. ಐ ಆಮ್ ಡೆಡ್ ಅಂದರೆ ಏನರ್ಥ? ತುಂಬ ಸತ್ತೋದಷ್ಟು ದುಃಖ ಆಗಿದೆ ಅಂತ. ಸತ್ತೋದಷ್ಟು ದುಃಖ ಆಗಿದೆ ಅಂದರೆ ಅತಿ ದುಃಖವಾದರೆ ಏನಂತ ಕರೀತಾರೆ? ಸಾವು ಅಂತ ಕರೀತಾರೆ. ಸೊ ಮುಕ್ತಿ ಕೊಡೋದೇ ಇವರಿಗೆ ಹುಟ್ಟು, ಯೋಗ್ಯ ಜೀವರಿಗೆ. ಅಯೋಗ್ಯರಿಗೆ
ಅಥ ಚ ದೈತ್ಯಹತಿ ತಮಸಿ ಸ್ಥಿರಾ ನಿಯತ ಸಂಸ್ಥಿತಿರೇವ ನ ಚಾನ್ಯಥಾ. ಅಥ ಚ ಅನಂತರ ದೈತ್ಯಹತಿ, ದೈತ್ಯರನ್ನು ಸಂಹಾರ ಮಾಡೋದು ಅಂದರೆ ತಮಸಿ ಸ್ಥಿರ ನಿಯತ ಸಂಸ್ಥಿತಿ, ತಮಸ್ಸಿನಲ್ಲಿ ಶಾಶ್ವತವಾಗಿರೋದಕ್ಕೆ ನಿಹತ ಅಂತ ಕರೆಯೋದು. ಒನ್ಸ್ ಫಾರ್ ಆಲ್ ಗಾನ್, ಅವನು ಏನು ಪ್ರಾಬ್ಲಮ್ ಇಲ್ಲ, ಅವನು ವಾಪಸ್ ಬರೋ ಚಾನ್ಸೇ ಇಲ್ಲ. ಅದಕ್ಕೇನಂತ ಕರೀತಾರೆ? ಕೊಲ್ಲೋದು ಅಂತ ಕರೀತಾರೆ. ಅವನು ಕೊಲ್ಲೋದು. ಸ್ಥಿರ ನಿಯತ ಸಂಸ್ಥಿತಿ, ನಿಯತ ಸಂಸ್ಥಿತಿ ಅಂದ್ರೇನು? ನಿಯಮೇನ ಇರುವಿಕೆ, ತಮಸ್ಸಿನ ನಿಯಮೇನ ಇರುವಿಕೆಯನ್ನು ಕರೀತಾರೆ. ಸಂಸ್ಥಿತಿ ರೇವ ನಚಾನ್ಯಥ, ಅನ್ಯಥಾ ನ. ಇವತ್ತು ಆಜೀವ ಶಿಕ್ಷೆ ಕೊಟ್ಟಿದ್ರು ಕೂಡ 14 ವರ್ಷ ಆದಮೇಲೆ ಬಿಡುಗಡೆ ಮಾಡೋದೊಂದಿದೆ. ಅವನು ಒಳ್ಳೆ ರೀತಿ ನಡ್ಕೊಬಿಟ್ರೆ ಏನು ಮಾಡ್ತಾರೆ? ಬಿಡುಗಡೆ ಮಾಡ್ಬೋದು ಮೊದಲಿಗೇನೆ, ಗೊತ್ತಾಯ್ತಾ? ಆಜೀವ ಅಂತ ಹೆಸರಿದ್ರು ಕೂಡ ಆಜೀವ ಅಲ್ಲ ಅದು. ಆದರೆ ಇದು ಹಾಗಲ್ಲ. ಮುಕ್ತಿ ಆಜೀವ ಅಂದ್ರೇನು? ಫಾರ್ ಎವರ್. ತಮಸ್ ಆಜೀವ ಅಂದ್ರೇನು? ಫಾರ್ ಎವರ್. ಅದನ್ನು ಮತ್ತೆ ಮೇಲೆ ಮತ್ತೆ ವಾಪಸ್ ಬರೋ ಚಾನ್ಸೇ ಇಲ್ಲ ಎರಡರಿಂದ. ಉತ್ಪತ್ತಿರಿ ನೇತ ಸಂಸ್ಥಿತಿರೇವ ನಚಾನ್ಯಥ. ತನುವಿಭಾಗ ಕೃತಿ ಸಕಲೇಶು ಇಯಂ ನಹಿ ವಿಶೇಷಕೃತ ಸುರದೈತ್ಯಗ. ಈ ತನುವಿಭಾಗ ಕೃತಿ ಬರೀ ಹುಟ್ಟಿಸ್ತಾನೆ, ಬರೀ ನಾಶ ಮಾಡ್ತಾನೆ ಅನ್ನೋದು ಎಲ್ಲರಿಗೂ ಕಾಮನ್. ಮುಕ್ತಿಯೋಗ್ಯರು ಕೂಡ ದೇಹ ಬಿಟ್ಟೇ ಹೋಗೋದು, ತಮಯೋಗ್ಯರು ತಮಸ್ಸಿಗೆ ದೇಹ ಬಿಟ್ಟೇ ಹೋಗೋದು. ಸೊ ಕಾಮನ್ ಆಗಿರೋ ಹುಟ್ಟು ಎಲ್ರಿಗೂ ಇದೆ, ಕಾಮನ್ ಆಗಿರೋ ಲಯ ಎಲ್ಲರಿಗೂ ಇದೆ. ಬಟ್ ಅದನ್ನೇ ಹೇಳೋದಕ್ಕೆ ಕೊಟ್ಟಿಲ್ಲ. ಮುಕ್ತಿಯನ್ನು ಕೊಡ್ತಾನೆ ಯೋಗ್ಯರಿಗೆ, ತಮಸ್ಸುಗಳು ಅಯೋಗ್ಯರಿಗೆ. ಅಂಥ ನಾರಾಯಣ ನಮಸ್ಕಾರ ಅಂತ ಹೇಳಿದ್ದು ಇಲ್ಲಿ ಮುಖ್ಯ ಪಾಯಿಂಟೇ ಹೊರತು ಹುಟ್ಟು ಸಾವು ಎಲ್ಲರಿಗೂ ಕಾಮನ್ ಆಗಿರೋದ್ರಿಂದ ಇದೇನು ಸ್ಪೆಷಲ್ ಬಂದಾಗಾಯಿತು ಅಂತ ಹೇಳಬಾರದು ಅಂತ ಹೇಳಿದೆ. ತನುವಿಭಾಗ ಕೃತಿ ಸಕಲೇಶ್ವಿಯಂ, ಸಕಲೇಶು ಇಯಂ ತನುವಿಭಾಗ ಕೃತಿ. ಎಲ್ಲರಲ್ಲೂ ಕೂಡ ಈ ತನುವಿಭಾಗ ಎಂಬ ಕಾರ್ಯ ಕಾಮನ್ ಇದು. ನಹಿ ವಿಶೇಷಕೃತ ಸುರ ದೈತ್ಯಗ. ದೇವತೆಗಳ ಸೃಷ್ಟಿ, ದೈತ್ಯರ ಸೃಷ್ಟಿ ಸ್ಪೆಷಲ್ ಅಲ್ಲ. ಈ ಹೇಳಿದ ಅರ್ಥದಲ್ಲಿ ಸ್ಪೆಷಲ್ ಅದು. ಇಲ್ಲದೆ ಹೋಗಿದ್ರೆ ಕಾಮನ್ ಆಗ್ತಿತ್ತು, ಇದು ಸ್ಪೆಷಲ್ ಆಯಿತು. ಬರೀ ಹೇಳಬೇಕಾದ್ರೆ ಸೃಷ್ಟಿ ಸ್ಥಿತಿ ಸಂಬಾರದ ಅಷ್ಟೇ ಹೇಳ್ಬಿಡ್ತಾರೆ, ದೇವತೆಗಳಿಗೆ ಸೃಷ್ಟಿ ಅಂತ ಹೇಳೋದಿಲ್ಲ. ಅಲ್ಲಿ ಯಾವ ಸೃಷ್ಟಿ ಹೇಳ್ತಾರಲ್ಲಿ? ದೇಹ ಕೊಡೋ ಸೃಷ್ಟಿ, ದೇಹ ಕೊಡೋ ಸೃಷ್ಟಿನ ಅಲ್ಲಿ ಸೃಷ್ಟಿ ಅಂತ ಕರೆದ್ರು. ಇಲ್ಲಿ ಸ್ಪೆಷಲ್ ಸೃಷ್ಟಿ ಅಂದರೆ ಮುಕ್ತಿ ಕೊಡೋ ಸೃಷ್ಟಿನ ಇಲ್ಲಿ ಸೃಷ್ಟಿ ಅಂತ ಕರೆದ್ರು. ಅಲ್ಲಿ ಬರೀ ದೇಹ ಕೊಲ್ಲೋದನ್ನು ದುರ್ಯೋಧನಗಳನ್ನು ಕೊಂದರು, ಅದು ದೇಹ ಕೊಂದಿದ್ದಷ್ಟೇ. ತಮಸ್ಸಿಗೆ ಹಾಕಿದ್ದು ಅದು ಪೂರ್ತಿ ಕೊಂದರು. ಎರಡು ಅರ್ಥ ಇದೆ. ಅರೆಸ್ಟ್ ಆಗೋದು ಬೇರೆ, ಪನಿಷ್ ಆಗೋದು ಬೇರೆ. ಅರೆಸ್ಟ್ ಆಗೋ ಸ್ಟೇಜಲ್ಲೂ ಹಿಡ್ಕೊಂಡು ಹೋಗ್ತಾರೆ, ಪನಿಷ್ ಮಾಡೋದು ಹಿಡ್ಕೊಂಡು ಹೋಗ್ತಾರೆ. ಇಲ್ಲಿ ಫಾರ್ ಎಂಕ್ವೈರಿ ಅದರ್ ಥಿಂಗ್ಸ್, ಅಲ್ಲಿ ಫಾರ್ ಪನಿಷ್ಮೆಂಟಿಗೆ ಕರ್ಕೊಂಡು ಹೋಗೋ. ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ. ತಮಿಮೇ ವಚ ಸುರ ಸಂಚಯೇ ಹರಿಕೃತಂ ಅಥ ಚ ದೈತ್ಯಹತಿ ತಮಸಿ ಸ್ಥಿರ ನಿಯತ ಸಂಸ್ಥಿತಿರೇವ ನಚ. ಇದೆಲ್ಲ ಏನು? ಸಂಹಿತಾ ವಿಶೇಷೋಯಂ ಅಯಂ ವಿಶೇಷ. ಇದೆಂಥದ್ದು ಅಂದರೆ ಸನ್ಯಾಗಿ ಎಲ್ಲ ಕಡೆ ಪ್ರಮಿತವಾಗಿರತಕ್ಕಂಥದ್ದು. ಶಾಸ್ತ್ರದಲ್ಲಿ ಈ ಅರ್ಥದಲ್ಲೇ ರೂಢಿಯಲ್ಲಿದೆ. ಡಿಸ್ಮಿಸ್ಡ್ ಅಂದರೆ ಏನೀಗ? ಅವನು ಕೊಂದಿಲ್ಲ, ಕೆಲಸ ಹೋಗಿದೆ ಅಷ್ಟೇ. ಡಿಸ್ಮಿಸ್ಡ್ ಅಂದರೆ ಏನು? ಸರ್ವಿಸ್ ಹೋಯ್ತಾ ಹೊರತು ಅವನಿದ್ದಾನೆ. ಕಿಲ್ಡ್ ಅಂದರೆ ಏನು? ಅವನೇ ಹೋದ. ಡಿಸ್ಮಿಸ್ಡ್ ಬೇರೆ, ಇದು ಬೇರೆ. ಅಪಾಯಿಂಟೆಡ್ ಬೇರೆ, ಬಾರನ್ ಬೇರೆ. ಬಾರನ್ ಅಂದರೆ ದೇಹ ಹುಟ್ಟಿತು, ಅಪಾಯಿಂಟೆಡ್ ಕೆಲಸ ಸಿಕ್ತು. ಆ ಅರ್ಥದಲ್ಲಿ ವ್ಯತ್ಯಾಸ ಇರೋದ್ರಿಂದ ತಿಳ್ಕೊಬೇಕಾಗ್ತದೆ. ಸಮ್ಯಕ್ ಮಿತ, ಇದು ವೆಲ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಅಂತ. ಇದು ಎಲ್ಲ ರೀತಿಯಲ್ಲೂ ಕೂಡ ಸಂಹಿತ ನಪುಂಸಕ, ಪುಲ್ಲಿಂಗ, ಸ್ತ್ರೀಲಿಂಗ ಎಲ್ಲದರ ಹೇಳಕ್ಕೆ ಬರುತ್ತೆ. ಅಯಂ ಸಂಹಿತ. ಉತ್ಪತ್ತಿ ಸಂಹಿತ. ಅದೇ ರೀತಿ ವಿನಾಶ ಎಂಬುದು ಸಂಹಿತ. ಹೀಗೆಲ್ಲ ತಿಳ್ಕೊಂಡು ಎಲ್ಲಿ ಈ ಶ್ಲೋಕಕ್ಕೆ ಅರ್ಥ ಹೇಳಿದಾಗ ಆಯ್ತು. ಈಗ ಸೃಷ್ಟ ಬ್ರಹ್ಮಾದಯೋ ದೇವಾಹ, ಮೊದಲನೇ ಶ್ಲೋಕಕ್ಕೆ ಅರ್ಥ ಬರೀಬೇಕಾದ್ರೆ ಪ್ರತಿಪದದ ಅರ್ಥ ಅವ್ರ ಕಾನ್ಸೆಪ್ಟು ಹೇಳಿದರು. ಇಲ್ಲಿ ಹೇಳಬೇಕಾದ್ರೆ ಪ್ರತಿಪದದ ಅರ್ಥ ಕ್ಲಿಯರ್, ಆದರೆ ಕಾನ್ಸೆಪ್ಟಲ್ಲಿ ಪ್ರಾಬ್ಲಮ್ ಬಂದಿತ್ತು, ಅದು ಸಾಲ್ವ್ ಮಾಡಿ ಗೊತ್ತಾ. ಈ ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಉತ್ಪತ್ತಿರ ದೈತ್ಯಾನಾಮಪಿ ಯಸ್ಮಾತ್ ಸಂಹಿತಾ ವಿಶೇಷೋಯಂ ಅಥ ಚ ದೈತ್ಯಹತಿ ತಮಸಿ ಸ್ಥಿರ ನಿಯತ ಸಂಸ್ಥಿತಿರೇವ ನಚ ಅನ್ಯಥಾ. ತನು ವಿಭಾಗ ಕೃತಿ ಸಕಲೇಶು ಇಯಂ ನಹಿ ವಿಶೇಷಕೃತ ಸುರದೈತ್ಯಗ. ಸುರದೈತ್ಯರಲ್ಲಿ ಬೇರೆ ಹುಟ್ಟು ಸಾವುಗಳ ವ್ಯತ್ಯಾಸ ಇಲ್ಲ, ಇಂಥ ಹುಟ್ಟು ಸಾವಿನ ವ್ಯತ್ಯಾಸ ಇದೆ. ಅದನ್ನು ಇಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿ ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತಂ ಪ್ರತಿವಿಭಜ್ಯ ಚ ಭೀಮಸುಯೋಧನೌ ಸ್ವಪರಪಕ್ಷಭಿದಾ ಕಥಿತಾ ಕಥಾ. ತಂ ಇಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷಂ ಉದೀಕ್ಷಿತುಂ ಪ್ರತಿವಿಭಜ್ಯ ಚ ಭೀಮಸುಯೋಧನೌ ಸ್ವಪರಪಕ್ಷಭಿದಾ ಕಥಿತಾ ಕಥಾ. ಈ ಮಹಾಭಾರತ ಕಥಾ ಯಾತಕ್ಕೆ ಹೇಳಿದ್ದಾರೆ ಅಂದರೆ, ಇಮಮೇವ ಈ ತತ್ವವನ್ನೇ ಸುರಾಸುರ ಸಂಚಯೇ ಪ್ರತಿವಿಭಜ್ಯ, ಸುರರು ಅಸುರರ ವಿಷಯದಲ್ಲಿ ಇದನ್ನು ಪ್ರತ್ಯೇಕವಾಗಿ ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ
ಭೀಮಸುಯೋಧನೌ, ಈ ಕಡೆಗೆ ಭೀಮ, ಸೃಷ್ಟ ಬ್ರಹ್ಮಾದಯೋ ದೇವ. ಎಕ್ಸಾಂಪಲ್ ಬೇಕಾ? ಯಾರಿದ್ದಾರಲ್ಲಿ? ಭೀಮಸೇನ. ಇನ್ನು ದುಷ್ಟರಿದ್ದಾರೆ, ನಿಹತ ಏನ ದಾನವಃ, ಅಲ್ಲಿ ದುರ್ಯೋಧನ. ಸಜ್ಜನರಿಗೆಲ್ಲ ಪ್ರತಿನಿಧಿಯಾಗಿ ಯಾರಿದ್ದಾರೆ? ಭೀಮಸೇನ ದೇವರು. ದುರ್ಜನ ಪ್ರತಿನಿಧಿಯಾಗಿ ಯಾರಿದ್ದಾರೆ? ದುರ್ಯೋಧನ. ಭೀಮಸೇನ ಆ್ಯಂಡ್ ಇಸ್ ಫಾಲೋಯರ್ಸ್, ದುರ್ಯೋಧನ ಆ್ಯಂಡ್ ಇಸ್ ಫಾಲೋಯರ್ಸ್ ಮಾಡಿಬಿಟ್ಟು ಇಡೀ ಮಹಾಭಾರತ ಕಥೆ ಹೊರಟಿದೆ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಈ ಶ್ಲೋಕಕ್ಕೆ ಏನು ವಿಷಯವಿದೆ ಅದು ಎಕ್ಸಾಂಪಲ್ ಪಾಂಡವ ಕೌರವರ ಕಥೆ ಇದೆ. ಗೊತ್ತಾಯ್ತಾ? ಪಾಂಡವರು ಅಂತ ದೈವಿ ಸಂಪತ್ತು, ಅವರೆಲ್ಲ ಆಸುರಿ ಸಂಪತ್ತಿನವರು. ಅವ್ರು ಹೇಗಿರ್ತಾರೆ, ಏನಾಗ್ತಾರೆ ಎಲ್ಲ ಡೀಟೇಲಾಗಿ ಹೇಳೋದಕ್ಕೋಸ್ಕರ ಈ ಮಹಾಭಾರತ ಕಥೆ ಹೊರಟಿದೆ. ತಮಿಮಮೇವ ಸುರ ಸಂಚಯ ಸುರರ ಗುಂಪು, ಅಸುರ ಸಂಚಯ ಅಸುರರ ಗುಂಪು. ಅದರಲ್ಲಿ ಹರಿಕೃತಂ ಪ್ರವಿಶೇಷ, ಹರಿ ಮಾಡಿದ ವಿಶೇಷವಾದ ವಿಶೇಷವನ್ನು ತೋರಿಸಿದ. ಪರಿತ್ರಾಣಾಯ ಸಾಧೂನಾಂ, ಪಾಂಡವರಿಗೆ, ಸಾಧೂನಾಂ ಪಾಂಡವಾನಾಂ, ವಿನಾಶಾಯಿತ ದುಷ್ಕೃತಾಂ ಕೌರವಾನಾಂ. ಅದಕ್ಕೆ ಪಾಂಡವಾನಾಂ ಹಿತಾರ್ಥಾಯ ಕೌರವಾನಾಂ ವಿನಾಶಾಯ ಅರಿಕೆ ಕೊಡಬೇಕಾದ್ರೆ ಅರ್ಥ ಬಂದುಬಿಟ್ಟಿದೆ. ಇಲ್ಲಿ ಸಜ್ಜನ ಅಂತ ಬಂದಿದ್ದರೆ ಪಾಂಡವ ಅಂತ ಬಂತು, ಅಲ್ಲಿ ದುರ್ಜನ ಅಂತ ಬಂದಾಗ ಕೌರವರು ಅಂತ ಬಂತು. ಅದು ಅವರೇ ಎಕ್ಸಾಂಪಲ್. ಅದು ಕೃಷ್ಣಾವತಾರವಾಗಿದ್ದೇ ಅದಕ್ಕೋಸ್ಕರ. ಕೃಷ್ಣಾವತಾರ ಮಾಡಿ ಅದನ್ನು ಮಾಡಿ ತೋರಿಸ್ದೆ. ವ್ಯಾಸಾವತಾರದಿಂದ ಬರೆದು ತೋರಿಸ್ದೆ. ವ್ಯಾಸಾವತಾರದಲ್ಲಿ ಬರವಣಿಗೆಯಿಂದ ತೋರಿಸಿದ್ದು, ಕೃಷ್ಣ ರೂಪದಲ್ಲಿ ಅದನ್ನು ಆ್ಯಕ್ಚುಲಿ ಮಾಡಿ ತೋರಿಸಿದ್ದು. ಅದು ಪ್ರಾಕ್ಟಿಕಲ್ಲು, ಇದು ಥಿಯರಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಏನು ಅರ್ಥ ಮಾಡ್ಕೋಬೇಕು ನಾವೀಗ? ಸಜ್ಜನರು ಹೇಗಿರ್ತಾರೆ, ದೇವರು ಅವ್ರು ಹೇಗೆ ನೋಡ್ತಾನೆ, ಸಾಧನೆ ಹೇಗೆ ಮಾಡಿಸ್ತಾನೆ, ಕೊನೆ ಹೇಗೆ ಉದ್ಧಾರ ಮಾಡ್ತಾನೆ. ದುರ್ಜನರು ಹೇಗಿರ್ತಾರೆ, ಅವ್ರ ಸಾಧನೆ ಎಷ್ಟು ವಿಕೃತವಾದದ್ದು, ದೇವರು ಹೇಗಾದ್ರೆ ತಾನು ಸಂಹಾರ ಮಾಡ್ತಾನೆ, ಸಂಹಾರ ಮಾಡಿಸ್ತಾನೆ. ಕೆಲವರನ್ನ ತಾನೇ ಸಂಹಾರ ಮಾಡಿದ, ಯಾರು ಕಂಸಾದಿಗಳನ್ನು, ಜರಾಸಂಧ ದುರ್ಯೋಧನಾದಿಗಳನ್ನು ಭೀಮಸೇನ ಕಳುಹಿಸಿದೆ. ಇನ್ನೂ ಕೆಲವರನ್ನು ಅರ್ಜುನ ಕೈ ಕೊಡಿಸಿದ್ದು, ಇನ್ನು ಉಳಿದವರಿಂದ. ಈ ರೀತಿ ದೇವರು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಇದೇ ಸೃಷ್ಟಿಯ ಪರ್ಪಸ್ ಇದು. ಇದೆಲ್ಲ ನೋಡಿದ್ರೆ ನಮಗೇನಿಸ್ತು, ಇದೆಲ್ಲ ಫಾರ್ ಸೃಷ್ಟಿ ಮೇಲೆ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ ಗುರಿ ಇದೆ. ಅವರ ಪರೀಕ್ಷೆ ಮಾಡೋ ಉದ್ದೇಶ ಏನೀಗ? ವರ್ಷದ ಸಾಧನೆ ರಿಸಲ್ಟ್ ಅನೌನ್ಸ್ ಮಾಡಬೇಕೀಗ. ಓದೋರು ಪಾಸ್ ಆಗ್ತಾರೆ, ಓದೋದ್ರು ಫೇಲ್ ಆಗ್ತಾರೆ, ಇಷ್ಟ ಅದನ್ನು ತೋರಿಸ್ಬೇಕಾಗಿದೆ. ಇದು ಸಂಸಾರ ಪೂರ್ತಿ ಹಾಗೇನೆ. ಎವ್ರಿ ಮೊಮೆಂಟ್ ನಮಗೇನಿದೆ ಈಗ ಎಕ್ಸಾಮ್ ಹಾಲ್ನಲ್ಲಿ ಬರಲಿಕ್ಕೆ ಆಲ್ ದಿ 3 ವರ್ಷಲ್ಲಿ ಈಚ್ ಫ್ಯಾಕ್ಟರ್ ಆಫ್ ಎ ಸೆಕೆಂಡ್ ಕೂಡ ಏನದು ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಎವ್ರಿ ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ, ಶ್ರವಣಾದಿ ಕ್ಷಣ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡು ಕ್ಷಣ ಕೂಡ ಏನು ಮಾಡಬೇಕು, ನಾವಾಗ ವೇಸ್ಟ್ ಮಾಡಬಾರ್ದು. ಎವ್ರಿ ಮಿನಿಟ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಈಗ? ನಮ್ಮ ಗುರಿಯಲ್ಲೇ ಹೋಗ್ತಾ ಇರೋದು. ಎಲ್ಲಿ ಹೋಗಬೇಕು ಅಲ್ಲಿಗೆ ದೇವ್ರು ಹೇಳ್ಕೊಂಡು ಹೋಗ್ತಿರೋದು. ಗೊತ್ತಾಯ್ತಾ? ನಮ್ಮ ಗುರಿ ತಕ್ಕಂತೆ ಹೋಗ್ತಿರೋದು ನಾವು. ಎವ್ರಿ ಈಚ್ ಆ್ಯಂಡ್ ಹೇಳಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಮ್ಮ ಬೇರೆ ಸಾಧನೆ ನಡೀತಾನೆ ಇರುತ್ತೆ ನಮಗೆ ಗೊತ್ತಿಲ್ಲದೇನೆ. ತಿಳಿದು ಮಾಡಿದಾಗ ಸಾಧನೆ ಆಗುತ್ತೆ. ತಿಳಿದೇ ಮಾಡಿದ್ರೆ ಏನಾಗುತ್ತದ? ಎಕ್ಸಾಮಲ್ಲಿ ಸುಮ್ಮನೆ ನಿದ್ದೆ ಮಾಡಿದರೂ ಫೇಲ್ ಆಗ್ತಾರೆ. ಗೊತ್ತಾಯ್ತಾ? ಸುಮ್ಮನೆ 3 ತಾಸು ಬರೆಯೋದು 3 ತಾಸು ಬರೆದು ಏನಾಗಲ್ಲ. ಎಕ್ಸಾಮ್ 3 ತಾಸು ಬರೀದಾನೆ ಏನರ್ಥ? ಅವ್ರ ರಿಸಲ್ಟ್ ಮಾಡೋ ನೆಸಿಟೇನಿಲ್ಲ, ಓದ ಅಂತಾನೆ ಅರ್ಥ. ಯಾವಾಗ ನಮಗೆ ಎಚ್ಚರಿಕೆ ಇದೆ, ಬರೀತಾನೆ ಏನರ್ಥ ಅವ್ರು ಸಾಧನೆ ಮಾಡಿ. ಇದು ಮಲಗೋದು ಸಾಧನೆಯೇ. ಎಕ್ಸಾಮ್ ಹಾಲಲ್ಲಿ ಮಲಗೋದು ಕೂಡ ಫೇಲ್ ಆಗೋದಕ್ಕೆ ಸಾಧನೆ ಅಷ್ಟೇ. ಅಲ್ಲಿ ಎಚ್ಚರ ಇರೋದು ಪಾಸ್ ಆಗೋದಕ್ಕೆ. ಈ ದೃಷ್ಟಿ ಅರ್ಥ ಮಾಡಿಕೊಂಡ್ರೆ ಮಲಗಿದ ಗ್ಯಾರಂಟಿ ಫೇಲ್, ಯೋಚನೆ ಇಲ್ಲ. ಬರೆದ ಸರಿ ಬರೆದ್ರೆ ಮಾತ್ರ ಪಾಸು, ತಪ್ಪು ಬರೆದ್ರೆ ಫೇಲ್. ಬರೆಯೋದ್ರಲ್ಲೂ ಕೂಡ ಎರಡಿದೆ, ಪಾಸ್ ಆಗ್ಲಿಕ್ಕೆ ಬರೆಯೋದು, ಫೇಲ್ ಆಗ್ಲಿಕ್ಕೆ ಬರೆಯೋದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎವ್ರಿ ಮೂಮೆಂಟ್ ನಮಗಿರೋದು ಅದಕ್ಕೆ ಕ್ಷಣ ಹೋಗ್ತಿರುತ್ತಲ್ಲ, ಸುಮ್ಮನೆ ಹೋಗೋದಿಲ್ಲ. ಏನು ಮಾಡುತ್ತದ? ನಮ್ಮ ಸಾಧನೆ ಎಳ್ಕೊಂಡೇ ಹೋಗ್ತಿರುತ್ತೆ ಮುಂದಕ್ಕೆ. ಈಚ್ ಆ್ಯಂಡ್ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಎಲ್ಲರದು ಫಾರ್ ಎವರ್. ಮತ್ತು ಎಂದು ಕೂಡ ಬಸ್ ನಿಲ್ಬೋದು ಅಲ್ಲಲ್ಲಿ, ಕಾಫಿ ಟೀಗೆ ಕಾಲ ನಿಲ್ಲುತ್ತಾ? ಅದು ನಿಂತು ಕಾಲ ಹೋಗ್ತಾ ಇರುತ್ತೆ. ಮತ್ತು ಹಾಗೆ ಇದು ಕಾಲದ ಪ್ರವಾಹ ಭಾಳ ವಿಚಿತ್ರ, ನಾನ್ ಸ್ಟಾಪ್. ಗಡಿಯಾರ ನಿಂತು ಮಾತ್ರ ಕಾಲ ನಿಂತಿದೆ ಅಲ್ಲ, ಗಡಿಯಾರ ಕೆಟ್ಟೋದ್ರೆ ಕಾಲ ಕೆಟ್ಟು ಹೋಗೋದಿಲ್ಲ, ಹಾಗೆ ಇರುತ್ತೆ. ಈ ಕಾಲದಿಂದ ವಂಡರ್ಫುಲ್. ಯೋಚನೆ ಮಾಡ್ತಾ ಹೊರಟ್ರೆ ಎಷ್ಟು ಆಶ್ಚರ್ಯ ಅನಿಸುತ್ತೆ. ಹಾಂ, ಉದೀಕ್ಷಿತು ಅಂತ ತಿಳಿಸಿಕೊಡಲು, ತಿಳಿಸಲು, ತಿಳಿಸಲು, ಅರ್ಥ ಮಾಡಿಕೊಳ್ಳು. ಈಕ್ಷ ಇದೆಯಲ್ಲ, ಈಕ್ಷಾ ಉತ್ಕೃಷ್ಟತೆಯ ಈಕ್ಷಾ ಸರಿಯಾಗಿ ಗಮನಿಸಿ ನೋಡಲಿಕ್ಕೋಸ್ಕರವೇ ಹೇಳಿದ್ದಾರೆ. ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಸವಿಶೇಷಂ ಪ್ರವಿಶೇಷಂ ಹರಿಕೃತಂ ಪ್ರವಿಶೇಷಂ ಇಮಂ ಸುರಾಸುರ ಸಂಚಯೇ ಉದೀಕ್ಷಿತುಂ ಭೀಮಸುಯೋಧನೌ ಪ್ರತಿಬಿಭಜ್ಯ ಸ್ವಪರಪಕ್ಷಪಿತ ಕಥಾ ಇಯಂ ಕಥಾ ಕಥಿತ. ಈ ಕಥೆ ಹೇಳಲ್ಪಟ್ಟಿದೆ. ಮಹಾಭಾರತದ ಒಟ್ಟಿದೆ ಹೇಳಿದೆ. ಮತ್ತು ಇನ್ನೊಂದು ಶ್ಲೋಕ, ಅದು ಮಹಾಭಾರತದ್ದೇ. ನಮೋ ಭಗವತಿನ ನಾಳೆ ದಿವಸ ಈ ಶ್ಲೋಕ ಆಯ್ತಲ್ಲ, ಅದಿಷ್ಟು ಮೊದಲೇ ಓದ್ಕೊಂಡು ಏನೇನು ವ್ಯತ್ಯಾಸ ಇದೆ, ಅರ್ಥ ಹೇಗೆ ಮಾಡಿದ್ರು ಎಂಬುದನ್ನು ಜ್ಞಾಪಕ ಇಟ್ಕೋಬೇಕು.